ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಹರ್ಷ ದಿಕ್ಸೂಚಿ ಹೋಲಿಸ್ಟಿಕ್ಸ್. ನಾವು ಸುಜೋಕ್ ಥೆರಪಿಯಲ್ಲಿ 5 ಎಲಿಮೆಂಟ್ಸ್ ಕ್ಲಾಸನ್ನು ಮಾಡ್ತಾ ಇದ್ದೀವಿ. 5 ಎಲಿಮೆಂಟ್ಸಲ್ಲಿ ಇವತ್ತು ತುಂಬ ಅದ್ಭುತವಾಗಿರ್ತಕ್ಕಂತಹ ಮತ್ತು ಅಡ್ವಾನ್ಸ್ ಆಗಿರ್ತಕ್ಕಂತಹ ಎಲಿಮೆಂಟ್ ಯಾವುದು ಅಂದರೆ ಅತ್ಯಂತ ನಿಗೂಢವಾಗಿರ್ತಕ್ಕಂತಹ ಆಳವಾದ ತತ್ವ ಇರ್ತಕ್ಕಂತಹ ಎಲಿಮೆಂಟ್ ಯಾವುದು ಅಂದರೆ ಕೋಲ್ಡ್ ಎಲಿಮೆಂಟ್, ವಾಟರ್ ಎಲಿಮೆಂಟ್ ಅಂತಲೂ ನಾವು ಅದನ್ನು ಕರಿತೀವಿ. ಇದು ತುಂಬ ಅದ್ಭುತ. ಇದೊಂದು ಪ್ರಶ್ನೆಗೆ ಉತ್ತರ ಕೊಡಿ. ನಿಮ್ಮ ಮೊಬೈಲಲ್ಲಿ ಎನರ್ಜಿ ಯಾವುದು? ನಿಮ್ಮ ಮೊಬೈಲ್ ಆನ್ ಆಗಬೇಕು ಅಂದ್ರೆ ಅದಕ್ಕೆ ಎನರ್ಜಿ ಇದೆ. ನಿಮ್ಮ ಮೊಬೈಲ್ ವರ್ಕ್ ಆಗ್ತಾ ಇದೆ ಅಂದ್ರೆ ಯಾವ ಎನರ್ಜಿ ಇದೆ? ಬ್ಯಾಟ್ರಿ ಇದ್ರೆ ಏನೋ ಪ್ರಯೋಜನ ಇಲ್ವಲ್ಲ. ಬ್ಯಾಟ್ರಿ ಅದಕ್ಕೆ ಫುಡ್ ಇಲ್ದಿದ್ಮೇಲೆ ಎನರ್ಜಿ ಇಲ್ಲ ಬರುತ್ತೆ. ಬ್ಯಾಟ್ರಿ ಅಲ್ಲ. ಓಕೆ, ಅದಕ್ಕೆ ಮತ್ತೆ ನೀವು ಚಾರ್ಜ್ ಮಾಡಿಸಲ್ಲ ಮೊಬೈಲ್ ಹೆಂಗ್ ಕೆಲಸ ಮಾಡುತ್ತೆ ಈಗ ಹೇಳಿ. ಅದಕ್ಕೆ ಆಮೇಲೆ ನೀವೆಲ್ಲಾನು ತುಂಬೋದು. ಈಗ ಎಲೆಕ್ಟ್ರಿಸಿಟಿ ಇಸ್ ಅ ಬೇಸ್. ಎಲೆಕ್ಟ್ರಿಸಿಟಿ ಅದು ಎಲ್ಲಿರುತ್ತೆ? ನೀವು ಯಾವಾಗಲೂ ವೈರ್ ಕನೆಕ್ಷನ್ ಕೊಟ್ಟಿರಲ್ವಲ್ಲ, ಡೈರೆಕ್ಟ್ ಎಲೆಕ್ಟ್ರಿಸಿಟಿ ಆಗಲ್ವಲ್ಲ ಅದು. So electricity in the form of DC current, not in the AC current. Electricity is AC current. This is in the form of DC current. So finally it was stored in the battery. ನೀವು ಬ್ಯಾಟ್ರಿ ತೆಗೆದ್ರೆ ಎಲೆಕ್ಟ್ರಿಸಿಟಿ ಡೈರೆಕ್ಟ್ ಆಗಿ ಕೊಟ್ಟು ಯೂಸ್ ಮಾಡೋಕ್ಕಾಗತ್ತಾ? ಸೊ ಫೈನಲಿ ಇಟ್ ಈಸ್ ಬ್ಯಾಟ್ರಿ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಓಕೆ, ಈ ನಮ್ಮ ಮೊಬೈಲ್ಗೆ ಬ್ಯಾಟ್ರಿ ಯಾವುದು? ಈ ನಮ್ಮ ಮೊಬೈಲ್ಗೆ ಬ್ಯಾಟ್ರಿ ಯಾವುದು? ಯೋಚನೆ ಮಾಡಿ ಫಟಾಫಟ್ ಅಂತ. ಸ್ಟ್ರಕ್ಚರ್ ಯಾವುದು? ಸ್ಟ್ರಕ್ಚರ್ ಸ್ಟ್ರಕ್ಚರ್. ಎನರ್ಜಿ ಲಂಗ್ಸ್, ಎನರ್ಜಿ ಫಸ್ಟ್ ಲಂಗ್ಸ್. ವೆರಿ ಗುಡ್. ಎನರ್ಜಿ ಲಂಗ್ಸ್. ಇನ್ನೊಂದು ಯಾವುದು? ಸ್ಟ್ರಕ್ಚರ್. ಏನ್ ಸ್ಟ್ರಕ್ಚರ್ ಅದು? ಏನ್ ಸ್ಟ್ರಕ್ಚರ್ ಅದು? ಬೋನ್ ಡೆನ್ಸಿಟಿ. ಬೋನ್. ವೆರಿ ಗುಡ್. ನೆಕ್ಸ್ಟ್ ಬ್ಲಡ್. ಯಾವ್ದಾರ ಒಂದಿರುತ್ತೆ. ಬ್ಯಾಟ್ರಿ, ಎಲೆಕ್ಟ್ರಿಸಿಟಿ, ಕರೆಂಟು, ಮೊಬೈಲು, ಸ್ಕ್ರೀನ್ ಗಾರ್ಡು, ಟಚ್ ಸ್ಕ್ರೀನ್ ಎಲ್ಲಾನು ಆಗಲ್ಲ, ಒಂದಿರುತ್ತೆ. ಇಂಪಾರ್ಟೆಂಟ್ ಅದು ವರ್ಕ್ ಆಗ್ಬೇಕು ಅಂದ್ರೆ ಅದೊಂದು ಬೇಕು. ಎಸೆನ್ಸ್. ವೆರಿ ಗುಡ್. ನೆಕ್ಸ್ಟ್ ಹೇಳಿ, ಯೋಚನೆ ಮಾಡಿ. ನೆಟ್ವರ್ಕ್. ಈ ಬಾಡಿಗೊಂದು ನೆಟ್ವರ್ಕ್ ಬೇಕು. ವೆರಿ ಗುಡ್. ಯಾವ್ದಾರ ಒಂದೇ ಹೇಳ್ಬೇಕು. ನೆಟ್ವರ್ಕ್ ಒಬ್ಬೊಬ್ರು ಒಂದೇ ಹೇಳ್ಬೇಕು. 2-3 ಹೇಳಿದ್ರೆ ಅದು ಬ್ಯಾಟ್ರಿ ಆಗೋಕ್ ಸಾಧ್ಯ ಇಲ್ಲ. ಈ ದೇಹದಲ್ಲಿ ಒಂದು ಬ್ಯಾಟ್ರಿ ಇದೆ. ಅದು ಯಾವುದು ಅಂದ್ರೆ ಕಿಡ್ನಿಯಲ್ಲಿರ್ತಕ್ಕಂಥ ಎಸೆನ್ಸ್, ಕಿಡ್ನಿ ಎನರ್ಜಿ ಅಂತ ಹೇಳ್ತೀವಿ ಅದನ್ನ. ಆಯ್ತಾ? ಈ ಕಿಡ್ನಿ ಎನರ್ಜಿ ನಮ್ಗೆ ಹೇಗ್ ಬರುತ್ತೆ? ಕಿಡ್ನಿ ಎನರ್ಜಿ ನಮ್ಗೆ ಹುಟ್ಟುವಾಗ್ಲೇನೆ ಬರುವಂಥದ್ದು. ಸೊ ಇದರಲ್ಲಿ 2 ವಿಧ. ಒಂದು ಪೇರೆಂಟಲ್ ಎನರ್ಜಿ ಮತ್ತು ಒಂದು ಪ್ರಿನೇತಲ್ ಮತ್ತು ಒಂದು ಪೋಸ್ಟ್ ನೇತಲ್ ಅಂತಾನು ಕರಿತೀವಿ ಅದನ್ನ. ಓಕೆ, ಒಂದು ಹುಟ್ಟುವಾಗ ನಮ್ಮ ತಂದೆ ತಾಯಿಗಳಿಂದ ಬಂದಿರತಕ್ಕಂಥದ್ದು, ಇನ್ನೊಂದು ಹುಟ್ಟಿದ ಮೇಲೆ ನಾವು ತಗೊಳ್ತಕ್ಕಂಥ ಆಹಾರ, ಗಾಳಿ, ನೀರು ಮತ್ತು ನಾವು ಮಾಡ್ತಕ್ಕಂತಹ ಕೆಲಸದ ಮೇಲೆ, ನಮ್ಮ ಮೈಂಡ್ ಸೆಟ್ ಮೇಲೆ ಇನ್ನೊಂದು ಎನರ್ಜಿ ಕ್ರಿಯೇಟ್ ಆಗುವಂಥದ್ದು. ಇದು 2 ಸೇರಿದಾಗ ನಮಗೆ ಕಿಡ್ನಿ ಎನರ್ಜಿ ಅಂತ ಹೇಳ್ತೀವಿ ಇದನ್ನ. ಕರೆಕ್ಟ್ ಅಲ್ವಾ? ಈ ಎನರ್ಜಿ ಪ್ರಿನೇತಲ್ ಎನರ್ಜಿ ಅಂತ ಏನ್ ಹೇಳ್ತೀವಿ, ತಂದೆ ತಾಯಿಯಿಂದ ಬಂದಿರತಕ್ಕಂಥ ಎನರ್ಜಿನ ನಾವು ಅದನ್ನ ಬದಲಾವಣೆ ಮಾಡಕ್ ಆಗಲ್ಲ. ಆದ್ರೆ ಅದನ್ನ ನಾವು ಸೇವಿಂಗ್ಸ್ ಮಾಡ್ಬೋದು. ಅದು ಯೂಸ್ ಆಗುತ್ತೆ. ಅದನ್ನ ನಾವು ಸೇವ್ ಮಾಡ್ಬೋದು. ಬೇಕಾದ್ರೆ ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಏನಿದೆ, ನಮ್ಮ ಅಪ್ಪ ಕೊಟ್ಟಿರೋದನ್ನ ಅದನ್ನ ಉಳಿಸ್ಕೊಂಡು ನಾವು ಜೀವನ ಮಾಡ್ಬೋದು. ನಾನು ಈಗ ದುಡಿಮೆ ಮಾಡಿ ಬ್ಯಾಂಕಲ್ಲಿ ದುಡ್ಡು ಹಾಕೊಂಡು ನಾನು ಜೀವನ ಮಾಡ್ಬೋದು. ಅದಿದೆ ಅಂತ ಅದನ್ನ ಖಾಲಿ ಮಾಡಿದ್ರೆ ನಮಗ್ ಬೇಗ ಏನಾಗುತ್ತೆ? ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಕಡಿಮೆ ಆದ್ಮೇಲೆ ನಾನು ಎಸೆನ್ಸ್ ನಾನು ಬ್ಯಾಂಕ್ ಬ್ಯಾಲೆನ್ಸ್ ತರ ಹೇಳಿದೆ. ಆ ಎಸೆನ್ಸ್ ಕಡಿಮೆ ಆದ್ಮೇಲೆ ಏನಾಗುತ್ತೆ ಅಂತ ಹೇಳಿ. ಕಿಡ್ನಿ ಲೋ ಆಗೋಗುತ್ತೆ, ಇಡೀ ದೇಹವೇ ಲೋ ಆಗುತ್ತೆ, ಎನರ್ಜಿ ಲೋ ಆಗುತ್ತೆ ಸರ್. ಆ ಎಸೆನ್ಸ್ ಅಂದ್ರೆ ಎನರ್ಜಿ ಖಾಲಿ ಮಾಡಿದೀನಿ. ಎನರ್ಜಿ ಕಡಿಮೆ ಅಂದ್ರೆ ಬ್ಯಾಲೆನ್ಸ್ ಲೋ ಆಯ್ತು. ಏನ್ ಆಗುತ್ತೆ? ಏನ್ ಕಾಯಿಲೆಗಳು ಬರುತ್ತೆ? ನಿಮ್ಗೆ ಏನೇನೆಲ್ಲ ಆಗುತ್ತೆ? ನಾನ್ ಹೇಳಿದ್ದೇನೆ ನೀವು ಹೇಳ್ತಾ ಇದ್ರಿ. ಬಾಡಿ ಕೋಲ್ಡ್ ಆಗುತ್ತೆ ಸರ್. ಬ್ಯಾಕ್ ಪೈನ್ ಬರುತ್ತೆ ಸರ್. ರೀಪ್ರೊಡಕ್ಷನ್ ಇಶ್ಯೂ ಆಗುತ್ತೆ.
ಆಗುತ್ತೆ ಸರ್. ಏನಾಗುತ್ತೆ? ಸುಸ್ತಾಗತ್ತೆ. ಇನ್ಫರ್ಟಿಲಿಟಿ. ರೈಟ್. ನೀವು ಹೇಳಿರೋ ಪ್ರತಿಯೊಂದೂ ಆಗುತ್ತೆ. ಬ್ಯಾಕ್ ಪೇಯ್ನು ಆಗುತ್ತೆ, ಎನರ್ಜಿನೂ ಲೋ ಆಗುತ್ತೆ. ಎನರ್ಜಿ ಲೋ ಆಗುತ್ತೆ ಮೀನ್ಸ್ ಒನ್ಸ್ ಅಗೇನ್ ಅದೇ ಬ್ಯಾಂಕ್ ಬ್ಯಾಲೆನ್ಸ್ ಲೋ ಆಗುತ್ತೆ. ಬ್ಯಾಂಕ್ ಬ್ಯಾಲೆನ್ಸ್ ಲೋ ಆಗಿದ ತಕ್ಷಣ ಏನಾಗುತ್ತೆ? ಕೈ ಕಾಲು ಆಡೋದಿಲ್ಲ ನಿಮ್ಗೆ, ಆಯ್ತಾ? ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಚೆನ್ನಾಗಿದ್ದಾಗ ಮಾತ್ರನೇ ನೀವು ಫುಲ್ ಹೆಲ್ತ್ ಎನರ್ಜೆಟಿಕ್ ಆಕ್ಟಿವ್ ಆಗಿರ್ತೀರಾ. ಇಲ್ಲಿ ಎಸೆನ್ಸ್ ಬ್ಯಾಲೆನ್ಸ್ ಇರಬೇಕು. ಎಸೆನ್ಸ್ ಬ್ಯಾಲೆನ್ಸ್ ಖಾಲಿ ಆಗಿದ ತಕ್ಷಣ ನೀವು ಹೇಳಿರೋ ಅಷ್ಟೂ ಕಾಯಿಲೆಗಳು ಬರುತ್ತೆ. ಯಾವುದು ಒಂದೂ ನಿಮ್ಮನ್ನ ದೂರ ಇಡೋದಿಲ್ಲ, ಎಲ್ಲ ಕಾಯಿಲೆಗಳು ಬಂದು ಸೇರ್ಕೊಳ್ಳುತ್ತೆ. ಕರೆಕ್ಟ್ ಅಲ್ವಾ? ಸೊ ಈ ಕೋಲ್ಡ್ ಎಲಿಮೆಂಟು ಅಥವಾ ಕೋಲ್ಡ್ ಸೀಸನು ನಾವು ನೇಚರ್ಗೆ ಹೋಲಿಕೆ ಮಾಡ್ಕೊಂಡಾಗ ನೇಚರ್ ಏನು ಹೇಳುತ್ತೆ? ಕೋಲ್ಡಲ್ಲಿ ಕೋಲ್ಡ್ ಸೀಸನ್ ಹೇಗಿರುತ್ತೆ ನೇಚರಲ್ಲಿ ನೀವು ನೋಡ್ಬಿಟ್ಟಿದ್ದೀರಾ. ನೀವು ಯಾರು ಚಿಕ್ಕವರಲ್ಲ, ಎಲ್ಲ ದೊಡ್ಡವರು. ನನಗೆ ಗೊತ್ತಿರಂಗೆ ಎಲ್ಲರೂ 30-40 ಸಂವತ್ಸರಗಳನ್ನ ನೋಡ್ಬಿಟ್ಟಿರ ಕೋಲ್ಡ್ ಸೀಸನ್ನ. ಸೊ ಈ ಕೋಲ್ಡ್ ಸೀಸನ್ ಚಿಲ್ ಆಗಿರುತ್ತೆ ಸರ್. ಚಿಲ್ಲಾಗಿರುತ್ತೆ, ತಂಪಾಗಿರುತ್ತೆ. ಚಳಿ ಇರುತ್ತೆ. ಏನಾಗಿರುತ್ತೆ? ಆಮೇಲೆ ಹಾಟ್ ಫುಡ್ ತಗೊಳೋಣ ಅನ್ಸುತ್ತೆ. ಡ್ರೈ ಆಗಿರುತ್ತೆ ಸರ್. Dry ಇರಲ್ಲ. ಸೀಸನ್ ಅಲ್ಲಿ ಡ್ರೈ ಇರೋದಿಲ್ಲ. ಅಬ್ಸರ್ವ್ ಮಾಡಿ, ಕೋಲ್ಡ್ ಸೀಸನ್ ಅಲ್ಲಿ ಡ್ರೈ ಇರಲ್ಲ. ಯೂಶಲಿ ಆ ಸೀಸನ್ ಅಲ್ಲಿ ಹಿಮ ಬರುತ್ತೆ, ಸ್ವಲ್ಪ ಮಾಯಿಶ್ಚರು ಇರುತ್ತೆ, ಕೋಲ್ಡ್ ಆಗಿರುತ್ತೆ, ಚಿಲ್ಲಾಗಿರುತ್ತೆ. ಇನ್ನೊಂದೇನು ಅಂದ್ರೆ ಚಳಿ ಜಾಸ್ತಿ ಆದ್ರೆ ನೀವೆಲ್ಲೋ ಕೂತ್ಕೋತೀರಾ? ಬ್ಲಾಂಕೆಟ್ ಹತ್ಕೊಂಡು ಮೂಲೆಯಲ್ಲಿ ಕೂತ್ಕೋತೀರಾ, ಬೆಚ್ಚಗೆ ಕೂತ್ಕೋಬೇಕು ಅಂತ. ಹೌದಾ? ಕರೆಕ್ಟ್ ಅಲ್ವಾ? ಹೌದು. ಸೊ ನೀವೆಲ್ಲೋಗ್ತೀರಾ ಅವಾಗ? ಸೆಡೆಟ್ರಿ ಲೈಫ್ ಬಿಸಿ ಸ್ಟೈಲ್. ಹುಡುಕ್ತಿವಿ. ಸೊ ನೀವೇನ್ ಮಾಡ್ತೀರಾ ಅವಾಗ? ಆದಷ್ಟು ಯಾವ ಕಡೆ ಮೂವ್ ಆಗ್ತೀರಾ? ಇನ್ ಕಡೆ ಮೂವ್ ಆಗ್ತೀರಾ. ಮನೇಲೆ ಇನ್ ಜಾಸ್ತಿ ಇರುತ್ತೆ ಅಲ್ವಾ? ಯಾಂಗ್ ಸೈಡ್. ನಿಮ್ಗೆ ಅನಿಮಲ್ ಯಾಂಗ್ ಇರಲ್ಲ, ನೀವು ಹೊರಗಡೆ ಎಕ್ಸ್ಟರ್ನಲ್ ಯಾಂಗ್ ಯಾಂಗ್ ಸೈಡ್ ಮೂವ್ ಆಗ್ತೀವಿ ನಾವು. ನೀವು ಹೋಗಿ ಮೂಲೆಯಲ್ಲಿ ಕೂತ್ಕೊಂಡ್ರೆ ಮೂಲೆಯಲ್ಲಿ ಯಾಂಗ್ ಇರೋದಿಲ್ಲ. ಅಲ್ಲಿ ನೀವು ಯಾಂಗ್ ಹುಡುಕ್ತೀರಾ ಅಷ್ಟೇನೇನೆ. ಅಲ್ಲಿಗೆ ನಿಮ್ಗೆ ಸಿಕ್ಕಲ್ಲ, ಹ್ಯಾಂಗೆ ನಿಮಗೆ ಬರೋದಿಲ್ಲ ನಿಮ್ಮ ಹತ್ರ. ಸೊ ಎಲ್ಲ ಒಂದ್ ಕಡೆ ಕುತ್ಕೊಳ್ತೀರಾ ಅಂದ್ರೆ ನಿಮ್ಮ ಎನರ್ಜಿ ಏನಾಗುತ್ತೆ? ಸ್ಟಾಪ್ ಆಗುತ್ತೆ, ಆಕ್ಟಿವಿಟಿ ಕಡಿಮೆ ಆಗುತ್ತೆ ಇಲ್ವಾ ಸೀಸನ್ ಅಲ್ಲಿ ನಿಮ್ದು? ಹೌದು. ಕಡಿಮೆ ಆಗುತ್ತೆ ತಾನೆ? ದಟ್ ಇಸ್ ಕಾಲ್ಡ್ ಸೆಡೆಟರಿ ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ. ಅಂದ್ರೆ ನಿಧಾನ ಆಗುತ್ತೆ ನಿಮ್ಗೆ. ನೀವೇನ್ ಮಾಡ್ತೀರಾ? ಹುಡುಕ್ತೀರಾ ಎಲ್ಲಿ ಕೂತ್ಕೊಳ್ಳೋಣ ಹೋಗಿ ಅನ್ನೋದು. ಸೊ ಕೂತ್ಕೊಳ್ಳುವಂಥದ್ದು ಏನು? ನೀವು ಹೆಚ್ಚು ಹೊತ್ತು ರೆಸ್ಟ್ ಮಾಡೋದು ಅಂತ ಹೇಳ್ತೀವಿ. ಕೋಲ್ಡ್ ಸೀಸನ್ ಈಸ್ ಕಾಲ್ಡ್ ರೆಸ್ಟ್ ಅಂತ ಹೇಳ್ತೀವಿ. ನಿಮ್ಮ ಕಿಡ್ನಿ ಯಾವಾಗ ಕೋಲ್ಡ್ ಅಲ್ಲಿ ಇರುತ್ತೆ ಅದು ರೆಸ್ಟ್ ಆಗಿರುತ್ತೆ, ಎನರ್ಜಿನ ರೀಗೈನ್ ಮಾಡ್ಕೊಳ್ಳುತ್ತೆ ಆ ಟೈಮಲ್ಲಿ. ಫಿಸಿಕಲಿ ಮೆಂಟಲಿ ರೀಗೈನ್ ಆಗೋದಿಲ್ಲ, ಬಟ್ ಆರ್ಗನ್ ಲೆವೆಲ್ ಅಲ್ಲಿ ಕಿಡ್ನಿ ಅಥವಾ ಕೋಲ್ಡ್ ಎಲಿಮೆಂಟ್ ಏನಂತ ಹೇಳ್ತೀವಿ, ಈ ಕೋಲ್ಡ್ ಎಲಿಮೆಂಟು ಎನರ್ಜಿನ ರೀಗೈನ್ ಮಾಡ್ಕೊಳ್ಳುತ್ತೆ. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಕೋಲ್ಡ್ ಸೀಸನ್ ಅಲ್ಲಿ ನಿಮ್ಮನ್ನ ನೀವು ಎಕ್ಸ್ಪೋಸ್ ಮಾಡೋದು ತುಂಬಾ ಇಂಪಾರ್ಟೆಂಟು. ನೀವು ಕೋಲ್ಡ್ ಸೀಸನ್ ಅಲ್ಲಿ ನಿಮ್ಮನ್ನ ಎಕ್ಸ್ಪೋಸ್ ಮಾಡ್ಕೊಳ್ಳಿಲ್ಲ ಅಂದ್ರೆ ನಿಮ್ಮ ಕಿಡ್ನಿಯ ಎಸ್ಸೆನ್ಸ್ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಸಿಗ್ತಕ್ಕಂತಹ ನೇಚರಲ್ಲಿ ಇರ್ತಕ್ಕಂಥ ಎನರ್ಜಿನ ನೀವು ರಿಸೀವ್ ಮಾಡ್ಕೊಳ್ಳೋಕೆ ಆಗೋದಿಲ್ಲ. ದಿಸ್ ಈಸ್ ಮೋಸ್ಟ್ ಬ್ಯೂಟಿಫುಲ್. 6 ಕೀಯಲ್ಲಿ ಫಸ್ಟ್ ಎಲಿಮೆಂಟ್ ಈಸ್ lungs and large intestine, dryness element, beautiful element, because this is a prime minister of the body. The next element is kidney, cold element, beautiful element. ಈ ಎಲಿಮೆಂಟ್ ನಿಮ್ಮ ನ್ಯಾಚುರಲ್ ಆಗಿ ಸಿಗ್ತಕ್ಕಂಥ ಎನರ್ಜಿನ ಸ್ಟೋರೇಜ್ ಮಾಡ್ಕೊಳ್ಳುತ್ತೆ. ಈ ಎನರ್ಜಿ ನೀವು ಸ್ಟೋರೇಜ್ ಮಾಡ್ಕೊಳ್ಳೋಕೆ ಬಿಡ್ಲಿಲ್ಲ ಅಂದ್ರೆ ವರ್ಷ ಪೂರ್ತಿ ನೀವು ಇದರಲ್ಲಿ ಸಫರ್ ಮಾಡ್ತೀರಾ. ಸೊ ಇವಾಗಿಂದ ಏನು ಮಾಡ್ಬೇಕು? ನೀವು ನಿಮ್ಮ ಬಾಡಿನ ನೇಚರ್ಗೆ ಎಕ್ಸ್ಪೋಸ್ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಸೊ ಕಿಡ್ನಿಯಲ್ಲಿ ನಾವು ಎನರ್ಜಿ ಇದೆ ಅಂತ ಹೇಳ್ತೀವಿ, ಕರೆಕ್ಟ್ ಅಲ್ವಾ? ಸೊ ನಾವಾಗಲೇ ಒಂದು ಹೇಳಿದ್ವಿ, ಇದರಲ್ಲಿ 2 ವಿಧವಾದಂತಹ ಶಕ್ತಿಗಳಿದೆ. ಸೊ ಈ ಶಕ್ತಿ ಅಂದ್ರೆ ಏನು? ಶಕ್ತಿ ಅಂದ್ರೆ ಯಾಂಗ್ ತಾನೆ. ಸೊ ಕಿಡ್ನಿ ಇನ್ನು ಹೌದು, ಡ್ಯೂ ಟು ಫಂಕ್ಷನ್, ಡ್ಯೂ ಟು ಎಸೆನ್ಸ್, ಡ್ಯೂ ಟು ಸ್ಟೋರೇಜ್ ಈಸ್ ಕಾಲ್ಡ್ ಯಾಂಗ್ ಎನರ್ಜಿ ಅಂತಾನು ಹೇಳ್ತೀವಿ. ಕಿಡ್ನಿಯಲ್ಲಿ ಇನ್ನೂ ಉಂಟು, ಯಾಂಗ್ ಉಂಟು, ಬಿಕಾಸ್ ಆಫ್ ದ ಫಂಕ್ಷನ್.
ಕಿಡ್ನಿಯ ಎಸ್ಸೆನ್ಸ್ ದೇಹದ ಪ್ರತಿಯೊಂದು ಆರ್ಗನ್ಗೂ ಬೇಕು. ಯಾವುದೇ ಆರ್ಗನ್ಗೂ ಕಿಡ್ನಿಯ ಎಸ್ಸೆನ್ಸ್ ಸಪ್ಲೈ ಆಗಲಿಲ್ಲ ಅಂದರೆ, ನೀವು ಎಷ್ಟೇ ಹೆಲ್ತಿಯಾಗಿದ್ದೀನಿ ಅಂದ್ರೂ, ನಿಮ್ಮ ಫಿಸಿಕಲ್ ಬಾಡಿ ಎಷ್ಟೇ ಸ್ಟ್ರಾಂಗ್ ಆಗಿದೆ ಅಂದ್ರೂ ಅದು ಟೆಂಪ್ರವರಿ. ಕಿಡ್ನಿಯ ಎಸ್ಸೆನ್ಸ್ ಕಡಿಮೆ ಆಗ್ತಾ ನೀವು ಡೇ ಬೈ ಡೇ ವೀಕ್ ಆಗ್ತಾ ಬರ್ತೀರಿ. ನಿಮ್ಮ ಪ್ರತಿಯೊಂದು ದೇಹದ ಆರ್ಗನ್ನಲ್ಲಿರ್ತಕ್ಕಂತಹ ಯಾಂಗ್ ಫಂಕ್ಷನ್ ಕಡಿಮೆ ಆಗ್ತಾ ಬರುತ್ತೆ. ಕಿಡ್ನಿ ಎಸ್ಸೆನ್ಸ್ ಯಾಂಗ್, ಕಿಡ್ನಿ ಯಾವಾಗಲೂ ಇನ್ನಲ್ಲೇ ಇರುತ್ತೆ. ಅದು ಕೊಡೋ ಎಸ್ಸೆನ್ಸ್, ಅದರಲ್ಲಿರ್ತಕ್ಕಂತಹ ಸ್ಟೋರೇಜ್ ಎನರ್ಜಿ ಈಸ್ ಕಾಲ್ಡ್ ಯಾಂಗ್. ಎಸ್ಸೆನ್ಸ್ ಅಂತ ನೀವೇನು ಹೇಳಿದ್ರಲ್ವಾ, ಇಟ್ ಈಸ್ ಕಾಲ್ಡ್ ಯಾಂಗ್. ಕಿಡ್ನಿ ಎಸ್ಸೆನ್ಸ್ ಯಾವುದೇ ಆರ್ಗನ್ಗೆ ಸಪ್ಲೈ ಆಗೋದು ಕಡಿಮೆ ಆಯಿತು ಅಂದರೆ ಆ ಆರ್ಗನ್ ಫಂಕ್ಷನ್ ಕಡಿಮೆ ಆಗುತ್ತೆ. ಆದರೆ ಯಾಂಗ್ ಎನರ್ಜಿ ಆಟೋಮೆಟಿಕ್ ಆಗಿ ಕಡಿಮೆ ಆಗುತ್ತೆ. ದಿಸ್ ಈಸ್ ದ ಬ್ಯೂಟಿ ಆಫ್ ದ ಕಿಡ್ನಿ. ಎಲ್ಲರೂ ಗಮನ ಹರಿಸಿ. ನೀವು ಟ್ರೀಟ್ಮೆಂಟ್ ಮಾಡಬೇಕಾದ್ರೆ ಮುಖದಲ್ಲೇ ಕಾಣಿಸುತ್ತೆ ಈ ವ್ಯಕ್ತಿಯ ಕಿಡ್ನಿ ಎಸೆನ್ಸ್ ಹೇಗಿದೆ, ಮುಖದಲ್ಲೇ ನೋಡ್ಬೋದು. ಕಿಡ್ನಿಯ ಎಸೆನ್ಸ್ ಚೆನ್ನಾಗಿತ್ತು ಅಂದರೆ ಫೇಸಲ್ಲಿ ಗ್ಲೋ ಇರುತ್ತೆ. ಅಬ್ಸರ್ವ್ ಮಾಡಿ ನೀವು ಪ್ರತಿಯೊಂದು ಪೇಷಂಟನ್ನು. ಆ ನಂತರ ನೀವು ಪಲ್ಸ್ ನೋಡಿ. ಅಬ್ಸರ್ವೇಷನ್, ನೋಟ್, ಫೈನಲಿ ಪಲ್ಸ್. ನೀವು ಮಾಡಿರೋ ಅಬ್ಸರ್ವೇಷನ್ನು ನಿಮ್ಮ ಪಲ್ಸ್ಗೆ ಕೋರಿಲೇಟ್ ಮಾಡಿ. ಎರಡು ಸರಿಗಿದೆಯಾ? ಕರೆಕ್ಟ್. ನೀವು ಮಾಡಿರ್ತಕ್ಕಂಥ ಅಬ್ಸರ್ವೇಷನ್ ಕರೆಕ್ಟ್ ಆಗಿದೆ. ನೀವು ಟಂಗ್ ಇಮೇಜನ್ನು ನೋಡ್ತೀರಾ, ಕರೆಕ್ಟ್ ಅಲ್ವಾ? ಸೊ ಟಂಗ್ ಇಮೇಜು ನೀವು ನೋಡಿರ್ತಕ್ಕಂಥ, ನೀವು ಬರ್ಕೊಂಡಿರತಕ್ಕಂತಹ ಸಿಮ್ಟಮ್ಸ್ಗೆ ಮ್ಯಾಚ್ ಆಗುತ್ತಾ ನೋಡಬೇಕು. ಪ್ಲಸ್ ಅವ್ರು ಹೇಳೋವಂಥ ಸಿಮ್ಟಮ್ಸ್ಗೂ ಇದೆಲ್ಲ ಮ್ಯಾಚ್ ಆಗುತ್ತೆ ಅನ್ನೋದು ನೋಡಬೇಕು. ಮೋಸ್ಟ್ ಇಂಪಾರ್ಟೆಂಟ್. ನಾವು ಮಾತಾಡ್ತಾ ಇರೋದು ಕೋಲ್ಡ್ ಎಲಿಮೆಂಟ್. ಕೋಲ್ಡ್ ಎಲಿಮೆಂಟಲ್ಲಿ ಒನ್ ಆರ್ಗನ್ ಈಸ್ ಕಿಡ್ನಿ, ಅನದರ್ ಆರ್ಗನ್ ಈಸ್ ಯೂರಿನರಿ ಬ್ಲಾಡರ್. ನಾವು ಜನರಲ್ ಆಗಿ ಏನು ಕಲ್ತಿದ್ದೀವಿ? ಕಿಡ್ನಿ ಈಸ್ ಕೋಲ್ಡ್ ಎಲಿಮೆಂಟ್, ಬ್ಲಾಡರ್ ಈಸ್ ಯಾಂಗ್ ಎಲಿಮೆಂಟ್ ಅಂತ ಕಲ್ತಿದ್ದೀವಿ. ಈಗ ಏನಾಯಿತು? ಕಿಡ್ನಿ ಈಸ್ ಇನ್ ಆರ್ಗನ್ ಓನ್ಲಿ, ಕೋಲ್ಡ್ ಎಲಿಮೆಂಟ್ ಇರತಕ್ಕಂಥ ಇನ್ ಆರ್ಗನ್ ಬಿಕಾಸ್ ಆಫ್ ದ ಎಸೆನ್ಸ್ ಸ್ಟ್ರೆಂತ್, ಎಸೆನ್ಸ್ ವರ್ಕ್ ಏನಿದೆಯಾ ಆ ಬೇಸಿಸಲ್ಲಿ ಕಿಡ್ನಿ ಈಸ್ ಆಲ್ಸೋ ಯಾಂಗ್. ನಮ್ಮ ಮಾಡರ್ನ್ ಸೈನ್ಸ್ ಏನು ಹೇಳುತ್ತೆ? ನಮ್ಮ ಮಾಡರ್ನ್ ಸೈನ್ಸ್ ಕಿಡ್ನಿ ಬ್ಲಡ್ಡನ್ನು ಫಿಲ್ಟರ್ ಮಾಡೋ ಆರ್ಗನ್ ಅಂತಾನೆ ಹೇಳುತ್ತೆ. ಇದು ಬರೀ ಬ್ಲಡ್ಡನ್ನು ಫಿಲ್ಟರ್ ಮಾಡೋ ಆರ್ಗನ್ ಅಲ್ಲ. ನಮ್ಮ TEM ಅಲ್ಲಿ ಏನು ಹೇಳ್ತೀವಿ? ಕಿಡ್ನಿ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಆರ್ಗನ್. ಫಿಲ್ಟರ್ ಮಾಡೋದು ಒಂದೇ ಅಲ್ಲ, ಬ್ಲಡ್ಡನ್ನು ಫಿಲ್ಟರ್ ಮಾಡೋದು ಒಂದೇ ಅಲ್ಲ, ಇದ್ರ ಜೊತೆಗೆ ಇದು ಯಾಂಗ್ ಎನರ್ಜಿಯನ್ನು ಸಹ ಪ್ರತಿಯೊಂದು ಆರ್ಗನ್ಗೂ ಕೊಡುತ್ತೆ. ಇದರ ಎಸ್ಸೆನ್ಸ್ ನಾವು ಸ್ಟೋರ್ ಮಾಡಲಿಲ್ಲ ಅಂದರೆ ನಮ್ಮ ಪ್ರೀನೇತಲ್ ಎನರ್ಜಿ ಅಂತ ಏನು ಹೇಳ್ತೀವಿ, ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಇತ್ತಲ್ವಾ, ನಮ್ಮ ತಂದೆ ತಾಯಿಯ ಬ್ಯಾಂಕ್ ಬ್ಯಾಲೆನ್ಸ್ ಇತ್ತಲ್ವಾ, ಅದು ಕಡಿಮೆ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದ್ಸರಿ ಅದು ಪೂರ್ತಿಯಾಗಿ ಕಡಿಮೆ ಆದರೆ ಮತ್ತೆ ನಾವು ಯಾವುದೇ ಕಾರಣಕ್ಕೂ ಅದನ್ನು ರೀಸ್ಟೋರ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಮತ್ತೊಂದು ಆರ್ಗನ್ನು ಯೂರಿನರಿ ಬ್ಲಾಡರ್. ನಮ್ಮ ವೆಸ್ಟರ್ನ್ ಸೈನ್ಸ್ ಏನು ಹೇಳುತ್ತೆ? ಯೂರಿನರಿ ಬ್ಲಾಡರ್ ಯೂರಿನ್ನ ಸ್ಟೋರ್ ಮಾಡುತ್ತೆ, ಮತ್ತು ಕಿಡ್ನಿ ಕೊಟ್ಟಿರ್ತಕ್ಕಂತಹ ನಾವೇನು ಹೇಳ್ತೀವಿ ಅದಕ್ಕೆಲ್ಲ ಬಾಡಿಯಿಂದ ಎಲ್ಲ ಎಕ್ಸ್ಕ್ರೀಟ್ ಆಗುತ್ತೆ, ಮೈಂಡಿಂದ ಎಲ್ಲ ಎಕ್ಸ್ಕ್ರೀಟ್ ಆಗುತ್ತೆ. ಏನು ಹೇಳ್ತೀವಿ ಅದಕ್ಕೆ ನಾವು? ಟಾಕ್ಸಿನ್ಸ್ ಅಂತ ಹೇಳ್ತೀವಿ. ಈ ಟಾಕ್ಸಿನ್ಸ್ನ ಸ್ಟೋರ್ ಮಾಡಿ ಹೊರಗಡೆ ಕಳಿಸೋವಂಥದ್ದು ಅಂತ ನಾವು ಬ್ಲಾಡರ್ಗೆ ಹೇಳ್ತೀವಿ. ಆದರೆ ನಮ್ಮ TEM ಅಲ್ಲಿ ನಾವು ಹೇಳ್ತೀವಿ ಯೂರಿನರಿ ಬ್ಲಾಡರ್ಗಿಂತ ಹೆಚ್ಚಾಗಿ ಯೂರಿನರಿ ಮೆರಿಡಿಯನ್ ಬಗ್ಗೆ ಹೇಳ್ತೀವಿ. ಯೂರಿನರಿ ಮೆರಿಡಿಯನ್, ದ ಬಿಗ್ಗೆಸ್ಟ್ ಮೆರಿಡಿಯನ್ ಇನ್ ದ ಬಾಡಿ. ಈ ಮೆರಿಡಿಯನ್, ಈ ಬಾಡಿಯಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ಆರ್ಗನ್ ಅನ್ನು ಟಚ್ ಮಾಡೋದು ಯಾವುದು ಅಂದ್ರೆ ಯೂರಿನರಿ ಬ್ಲಾಡರ್ ಮೆರಿಡಿಯನ್. ಯೂರಿನರಿ ಬ್ಲಾಡರ್ ಮೆರಿಡಿಯನ್ ಎಲ್ಲಿ ಸ್ಟಾರ್ಟ್ ಆಗುತ್ತೆ? ಈ ಕಣ್ಣಿನ ತುದಿಯಿಂದ ಸ್ಟಾರ್ಟ್ ಆಗಿ ಹಣೆ ಮುಖಾಂತರ ನೆತ್ತಿಗೆ ಹೋಗುತ್ತೆ, ಇಲ್ಲಿ ಸ್ಪ್ಲಿಟ್ ಆಗುತ್ತೆ, ಇಲ್ಲಿ ಸ್ಪ್ಲಿಟ್ ಆಗಿ ಮತ್ತೆ ಇಲ್ಲಿ ಡೈವರ್ಜನ್ ಚಾನಲ್ ಈಗ ಕಾಣಿಸ್ತಾ ಇದೆಯಲ್ವಾ, ಇಲ್ಲಿ ಬಂದು ಈ ಕಿವಿ ಸುತ್ತ ಈಗ ಬರುತ್ತೆ. ಈಗ ಬಂದು ಇಲ್ಲಿಂದ ಪೂರ್ತಿ ಬೆನ್ನಿನ ಎರಡೂ ಕಡೆ ಡಬಲ್ ಚಾನಲ್ ಬರುತ್ತೆ. ಡಬಲ್ ಚಾನಲ್ ಬಂದು ಕಾಲ್ ಮುಖಾಂತರವಾಗಿ ಕಾಲು ಬೆರಳ ತುದಿಯಲ್ಲಿ ಎಂಡ್ ಆಗುತ್ತೆ. BL67 ಲಾಸ್ಟ್ ಪಾಯಿಂಟ್ ಅಲ್ವಾ? ಸೊ ಬೆನ್ನಲ್ಲಿರ್ತಕ್ಕಂತಹ ಪ್ರತಿಯೊಂದು ಪಾಯಿಂಟು ಪ್ರತಿಯೊಂದು ಆರ್ಗನ್ನನ್ನು ಟಚ್ ಮಾಡುತ್ತೆ. ಅದಕ್ಕೆ ಬ್ಯಾಕ್ ಶೂ ಪಾಯಿಂಟ್ ಅಂತಲೂ ಕರಿತೀವಿ. ನಮ್ಮ 6 ಕೀಯಲ್ಲಿ ಬ್ಯಾಕ್ ಶೂ ಪಾಯಿಂಟ್ನ ಅವಶ್ಯಕತೆ ಇಲ್ಲ, ಒಂದು ನಾಲೆಡ್ಜ್. ಇದು ಬಿಗ್ಗೆಸ್ಟ್ ಮೆರಿಡಿಯನ್.
ಸೊ ನಾವು ಬಿಗ್ಗೆಸ್ಟ್ ಮೆರಿಡಿಯನ್ನ ಯಾಕೆ ಟ್ರೀಟ್ ಮಾಡಬೇಕು 6Kಯಲ್ಲಿ? ಈಚ್ ಆ್ಯಂಡ್ ಎವ್ರಿ ಪೇಷಂಟ್ಗೂ ಪ್ರೈಮ್ ಮಿನಿಸ್ಟರ್ಗೂ ಟಚ್ ಮಾಡಬೇಕು, ಪ್ಲಸ್ ಲಾರ್ಜೆಸ್ಟ್ ಮೆರಿಡಿಯನ್ ಆಗಿರ್ತಕ್ಕಂತಹ UB ಮೆರಿಡಿಯನ್ನು ಟಚ್ ಮಾಡಬೇಕು. UB ಮೆರಿಡಿಯನ್ ಟಚ್ ಮಾಡೋದ್ರಿಂದ ನಿಮ್ಗೆ ಯಾವ ಪ್ರಾಬ್ಲಮ್ ಇರೋದಿಲ್ಲ. ನೀವು ಆ ಪ್ರೆಷರ್ ಪಾಯಿಂಟ್ ಕೊಡುವಾಗ ಹೀಟ್ ಜಾಸ್ತಿ ಆಯಿತು, ಅದು ಜಾಸ್ತಿ ಆಯಿತು, ತಲೆ ಸುತ್ತು ಬಂತು, ಇನ್ನೇನೋ ಹೇಳ್ತಾರೆ. ಬಟ್ ಇದರಲ್ಲಿ ಯಾವುದು ಇರೋದಿಲ್ಲ, ಹೀಟ್ ಜಾಸ್ತಿ ಆಗೋದೇ ಇಲ್ಲ ಇದರಲ್ಲಿ. ತುಂಬ ಸಿಂಪಲ್ ಆಗಿ ನೀವು UB ಮೆರಿಡಿಯನ್ನ ಟಚ್ ಮಾಡ್ಬೋದು. ಸೊ ನಾವು 6Kಯಲ್ಲಿ ಕಿಡ್ನಿ, UB ಮೆರಿಡಿಯನ್, ಲಂಗ್ಸ್ ಮತ್ತು ಲಾರ್ಜ್ ಇಂಟೆಸ್ಟೈನ್ ಈ 4 ಆರ್ಗನ್ಗಳನ್ನ ಸೂಪರ್ ಡ್ಯೂಪರ್ ಆಗಿ ನಾವು ಟ್ರೀಟ್ ಮಾಡ್ಬೋದು. ಸೊ ಹಾಗಾಗಿ ದಿಸ್ ಮೆರಿಡಿಯನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಮೆರಿಡಿಯನ್ ಅಂತ ನಾವು ಹೇಳ್ತೀವಿ. ಕಿಡ್ನಿ ಇನ್ ಮತ್ತು ಯಾಂಗ್ ಅಂತ ಮಾತಾಡಿದ್ವಿ. ಸೊ ಇನ್ ಈಸ್ ಕಾಲ್ಡ್ ಫ್ಲೂಯಿಡ್ಸ್, ಯಾಂಗ್ ಈಸ್ ಕಾಲ್ಡ್ ಫಂಕ್ಷನ್. ಸೊ ಕಿಡ್ನಿಯಲ್ಲಿ ಫಂಕ್ಷನ್ ಇದೆಯಾ ಇಲ್ವಾ? ಇದೆಯಲ್ವಾ ಫಂಕ್ಷನ್ ಕಿಡ್ನಿಯಲ್ಲಿ? ಸೊ ಕಿಡ್ನಿ ಫಂಕ್ಷನ್ ತುಂಬ ಇಂಪಾರ್ಟೆಂಟು. ಸೊ ಕಿಡ್ನಿ ಫಂಕ್ಷನ್ ಮಾಡಲೇ ಇಲ್ಲ ಅಂದರೆ ಏನಾಗುತ್ತೆ ಹೇಳಿ? ಕಿಡ್ನಿ ಫಂಕ್ಷನ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ ಅಂತ ನಿಮಗೆ ಗೊತ್ತಿದೆಯಲ್ವಾ? ನೀವು ಕಿಡ್ನಿ ಬಗ್ಗೆ ಸಾಕಷ್ಟು ಕ್ಲಾಸ್ ಕೇಳಿದ್ದೀರಾ. ಕಿಡ್ನಿ ಫಂಕ್ಷನ್ ಮಾಡಲಿಲ್ಲ ಅಂದರೆ ದೇಹದಲ್ಲಿ ವಾಟರ್ ಮೆಟಮಾಲಿಸಮೇ ಸ್ಟಾಪ್ ಆಗೋಗುತ್ತೆ, ಟ್ಯಾಕ್ಸಿನ್ ಹೊರಿಕ್ ಹೋಗಲ್ಲ, ಎಲ್ಲಾ ಒಕ್ಕಳದಿಂದ ಕೆಳಗಡೆ ಇರ್ತಕ್ಕಂತ ಎಲ್ಲಾ ಸಮಸ್ಯೆಗಳೂ ಬರುತ್ತೆ, ಅವೆಲ್ಲವೂ ಡ್ಯಾಮೇಜ್ ಆಗ್ತಾ ಹೋಗ್ತವೆ, ಅವಳ ಶಕ್ತಿಗಳು ಕಡಿಮೆ ಆಗುತ್ತೆ ಕಿಡ್ನಿ ವರ್ಕ್ ಮಾಡದೇ ಇದ್ರೆ. ನೆಕ್ಸ್ಟ್ ಇನ್ನೊಬ್ರು ಹೇಳಿ, ಒಬ್ಬೊಬ್ರು ಒಂದೊಂದು ಹೇಳಿ. ಕಿಡ್ನಿ ಡಯಾಲಿಸಿಸ್ ಮಾಡಿಸ್ಬೇಕಾಗತ್ತೆ ಅವಾಗ. ಅದು ಟ್ರೀಟ್ಮೆಂಟ್. ಬ್ಯಾಕ್ ಪೈನ್ ಬರುತ್ತೆ. ಬ್ಯಾಕ್ ಪೈನ್. ವೆರಿ ಗುಡ್. ಆಂಗ್ಸೈಟಿ ಬರುತ್ತೆ ಸರ್. ಸರಿ, ಸ್ಕ್ಯಾಂಟಿ ಯೂರಿನ್ ಆಗುತ್ತೆ. ಕ್ಯಾಂಟಿ urine. ಕ್ಯಾಂಟಿ ಯೂರಿನೇಷನ್. ವೆರಿ ಗುಡ್. ನೆಕ್ಸ್ಟ್ ಆಂಗ್ಸೈಟಿ 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 ಬರುತ್ತೆ, 100% ಬರುತ್ತೆ. ಬ್ಯೂಟಿಫುಲ್. ಬೇರೆ ಏನೇನಾಗುತ್ತೆ? ಟಿನಿಟಸ್ ಮತ್ತೆ ಡಿಜಿನೆಸ್. ವೆರಿ ಗುಡ್. ಟಿನಿಟಸ್ ಸುಸ್ತಾಗತ್ತೆ, ಆಯಾಸ. ಮತ್ತೆ ಎಕ್ಸಾಕ್ಟ್. ಡ್ರೈ ಮೌತ್ ಸೆನ್ಸ್ ಫೀಲ್ ಆಗುತ್ತೆ. ವೆರಿ ಗುಡ್. ಆಯಾಸ, ಸುಸ್ತಾಗತ್ತೆ. ಇನ್ಸೋಮ್ನಿಯಾ. ಇನ್ಸೋಮ್ನಿಯಾನು ಆಗುತ್ತೆ. ಸೊ ಎಷ್ಟು ಫಂಕ್ಷನ್ನು ಕಿಡ್ನಿ ಮಾಡಲಿಲ್ಲ ಅಂದ್ರೆ ಆಗತ್ತೆ. ಕರೆಕ್ಟ್ ಅಲ್ವಾ? ಸೊ ಇವಾಗ ಕಿಡ್ನಿ ಇನ್ ಆರ್ಗನ್ ಅಂತೀರಾ, ಯಾಂಗ್ ಆರ್ಗನ್ ಅಂತೀರಾ? ನಿಮಗ್ ಬಿಟ್ಟಿದ್ದೀನಿ. ಇನ್ ಅಂಡ್ ಯಾಂಗ್ ಬೋತ್ ಸರ್. ಬೋತ್ ಸರ್. ಇನ್ನು ಐತೆ, ಯಾಂಗು ಇದೆ. ಈಗ ಕಿಡ್ನಿಯಲ್ಲಿ ಹಿಂಗಿದೆ, ಇನ್ನಿದೆ. ಈಗ ನಿಮ್ಮ ಕಿಡ್ನಿ ಪೂರ್ತಿ ಲಿಕ್ವಿಡ್ ಅಲ್ಲಿ ಇದೆ, ನೀರಲ್ಲಿದೆ, ಫಂಕ್ಷನ್ ಮಾಡ್ಲಿಲ್ಲ. ಸೊ ಯಾವ್ದು ಇಂಪಾರ್ಟೆಂಟ್ ಇವಾಗ? ಸರ್ ಹಾರ್ಟ್ ಎರಡು ಇಂಪಾರ್ಟೆಂಟ್. ಸೊ ಕಿಡ್ನಿ, ಸೊ ಕಿಡ್ನೀಸ್ ನೀವು ಒಂದ್ ಕೈಯಲ್ಲಿ ಚಪ್ಪಾಳಿ ತೊಟ್ಟಿ ಅಂದ್ರೆ ಹೆಂಗಾಗುತ್ತೆ? ಸೊ ಕಿಡ್ನೀಸ್ ನಾವು ಇನ್ ಅಂಡ್ ಯಾಂಗ್ ಆರ್ಗನ್ ಅಂತ ಕನ್ಸಿಡರೇಷನ್ ಮಾಡ್ತೀವಿ. ಸೊ ಇವಾಗ ಅರ್ಥ ಆಯ್ತಲ್ವಾ? ನಾವು 6Kನ ಕಿಡ್ನಿ ಅಂತ ನೀವು ಯಾವ್ದು ಇನ್ ಅಂತ ತಗೊಳಂಗಿಲ್ಲ, ಇದನ್ನ ಯಾಂಗ್ ಅಂತ ತಗೊಳಂಗಿಲ್ಲ. ಇನ್ನು ಟ್ರೀಟ್ ಮಾಡಬೇಕು, ಯಾಂಗು ಟ್ರೀಟ್ ಮಾಡಬೇಕು. ಹೆಂಗ್ ಟ್ರೀಟ್ ಮಾಡಬೇಕು? ಬೇಸ್ಡ್ ಆನ್ ದ ಫಂಕ್ಷನ್. ಸೊ ಕಿಡ್ನೀಸ್ ಇನ್ ಆರ್ಗನ್, ನೀವೇನ್ ಮಾಡ್ತೀರಾ? ಬಾಡಿಯೆಲ್ಲ ಫ್ಲೂಯಿಡ್ಸ್ನ ಗಣನೆಗೆ ತಗೊಳ್ತೀರಾ. ರಕ್ತ, ಫ್ಲಶು, ಮಾಂಸ, ಮಜ್ಜೆ, ಬೋನ್ ಮ್ಯಾರೋದಲ್ಲಿರ್ತಕ್ಕಂಥ ಈ ಪ್ರತಿಯೊಂದೂ ಸಹ ನೀವು ಕಿಡ್ನಿ ರಿಲೇಟೆಡ್ ಇದು. ಕರೆಕ್ಟ್ ಅಲ್ವಾ? ಬೋನಲ್ಲಿ ನಿಮಗೆ ನಾವು ಮಜ್ಜೆ ಅಂತ ಕರಿತೀವಿ, ಬೋನ್ ಮ್ಯಾರೋ. ಸೊ ಅಲ್ಲಿ ವೀಕ್ ಆದರೂ ಸಹ ಇದಕ್ಕೆ ಕಿಡ್ನಿನೇ ಕಾರಣ. ತಗೋಬೋತಾನೆ ಅವಾಗ ನಿಮ್ಮಲ್ಲಿ ಬ್ಲಡ್ ವ್ಯತ್ಯಾಸ ಆಯಿತು, ಅದಕ್ಕೆ ಕಿಡ್ನಿನೇ ಕಾರಣ. ನಿಮ್ಮ ಮಸಲ್ಸಲ್ಲಿ ಏನೋ ವ್ಯತ್ಯಾಸ ಆಯಿತು, ಮಸಲ್ಸ್ ವೀಕ್ ಆಗ್ತಾ ಇದೆ, ಅದಕ್ಕೆ ಕಿಡ್ನಿನೇ ಕಾರಣ ಅಂತ ತಗೋಬೋದಲ್ವಾ? ಸೊ ಫಸ್ಟ್ ಕಿಡ್ನಿಯ ಯಾಂಗ್ ಕಡಿಮೆ ಆಯಿತು ಅಂತ ತಗೊಳ್ತೀವಿ. ಕಿಡ್ನಿ ಯಾಂಗ್ ಕಡಿಮೆ ಆಯಿತು ಅಂತ ತಗೊಳ್ತೀವಿ. ಆ ನಂತರ ಕಿಡ್ನಿಯಲ್ಲಿ ಇನ್ನನ್ನ ನಾವು ಸರಿಪಡಿಸ್ತೀವಿ. ಕಿಡ್ನಿಯಲ್ಲಿ ಇನ್ ಇರುತ್ತೆ, ಏನಾಗಿರುತ್ತೆ? ಗುಡ್ ಇನ್ ಇರೋದಿಲ್ಲ. ಕಿಡ್ನಿಯಲ್ಲಿ ಇರ್ತಕ್ಕಂತಹ ಇನ್ ಫ್ಲೂಯಿಡ್ ಬ್ಲಡ್ ಏನಿರುತ್ತಲ್ವಾ, ಇಟ್ಸ್ ನಾಟ್ ಇನ್ ದ ಗುಡ್ ಫಾರ್ಮ್, ಇಟ್ ವಾಸ್ ಇನ್ ದ ಅಡಲ್ಟ್ರೇಟೆಡ್ ಫಾರ್ಮ್. ಸೊ ನಾವೇನ್ ಮಾಡಬೇಕು? ಕಿಡ್ನಿಯ ಫಂಕ್ಷನ್ ಅನ್ನ ಜಾಸ್ತಿ ಮಾಡಬೇಕು, ಅಂದ್ರೆ ಯಾಂಗ್ ಅನ್ನ ರೈಸ್ ಮಾಡಬೇಕು. ಯಾವ ತರ ಯಾಂಗ್ ರೈಸ್ ಮಾಡ್ತೀವಿ? ಇಟ್ ಈಸ್ ನಾಟ್ ಹೀಟ್, ಇಟ್ ಈಸ್ ಕಾಲ್ಡ್ ಮೂಮೆಂಟಮ್. ನಾವು ಇಷ್ಟು ಏನ್ ತಿಳ್ಕೊಂಡಿದೀವಿ? ಇನ್ ಅಂದ್ರೆ ಕೋಲ್ಡು, ಯಾಂಗ್ ಅಂದ್ರೆ ಹೀಟ್ ಅಂತ ತಿಳ್ಕೊಂಡಿದೀವಿ. ಸೊ 6Kಯಲ್ಲಿ ನೀವು ಕಿಡ್ನಿಯನ್ನ ರೆಡಿ ಮಾಡಬೇಕಾದ್ರೆ ದ ಫಸ್ಟ್ ಪಾಯಿಂಟ್ ಈಸ್ ಕಾಲ್ಡ್ ಮೂಮೆಂಟಮ್. ಇದರಲ್ಲಿ ನೀವು ಮೂಮೆಂಟಮ್ನ ಸ್ಟಾರ್ಟ್ ಮಾಡಿದ್ರೆ ನಿಮ್ಗೆ ಅರ್ಧ ಕಾಯಿಲೆ ವಾಸಿ ಆಗುತ್ತೆ. ದಿಸ್ ಈಸ್ ದ ಬ್ಯೂಟಿ ಆಫ್ ದ 6K. ಸೊ ಫಂಕ್ಷನ್ ಅಂತ ತಗೊಂಡಾಗ ಇದರಲ್ಲಿ ಯಾವ ಫಂಕ್ಷನ್? ಇದರಲ್ಲಿ ಏನು ಶಕ್ತಿ ಇರೋದು? ನಾವಾಗಲೇ ಏನು ಮಾತಾಡಿದೀವಿ?
ಇದರಲ್ಲಿರ್ತಕ್ಕಂಥ ಎನರ್ಜಿ ಪ್ರೀ ನೇತಾಲ್ ಎನರ್ಜಿ ಮತ್ತು ಪೋಸ್ಟ್ ನೇತಾಲ್ ಎನರ್ಜಿ. ಒಂದು ಬ್ಯಾಂಕ್ ಬ್ಯಾಲೆನ್ಸ್ ನಾವು ಹುಟ್ಟವಾಗಲೇ ತಂದಿರೋದು, ಇನ್ನೊಂದು ನಾವು ಹುಟ್ಟಿದ ಮೇಲೆ ಬ್ಯಾಂಕ್ ಬ್ಯಾಲೆನ್ಸ್ ಹಾಕುವಂಥದ್ದು. ಸೊ ಇಲ್ಲಿ ನಾವು ಕೊಡ್ಬೇಕಾಗಿರೋ ಬ್ಯಾಲೆನ್ಸ್ ಯಾವುದು, ಯೂಸ್ ಮಾಡ್ಬೇಕಾಗಿರೋ ಬ್ಯಾಲೆನ್ಸ್ ಯಾವುದು ಹೇಳಿ? ಇವಾಗ ನಾವು ಯೂಸ್ ಮಾಡ್ಬೇಕಾಗಿರೋ ಬ್ಯಾಲೆನ್ಸ್ ಯಾವುದು? ಇವಾಗ ದಟ್ ಈಸ್ ಕಾಲ್ಡ್ ಯಾಂಗ್ ನಾವು ಫಂಕ್ಷನ್. ದುಡ್ದಿರೋದು ಪೇರೆಂಟ್ ಇಂದ ತಗೊಂಡಿದ್ದಲ್ಲ, ನಾವು ದುಡ್ದಿರೋದು ಖರ್ಚು ಮಾಡ್ಬೇಕಷ್ಟೇ. ಪೋಸ್ಟ್ ನ್ಯಾಟಲ್ ಎನರ್ಜಿ. ಸೊ ಇದನ್ನ ನೀವು ದುಡಿಬೇಕು ಅಂದ್ರೆ ಏನ್ ಮಾಡ್ಬೇಕು? ಹೇಗ್ ದುಡಿತೀರಾ ಇದನ್ನ ಹೇಗ್ ಸಂಪಾದನೆ ಮಾಡ್ತೀರಾ ನೀವೀಗ ಅದನ್ನ? ಒಳ್ಳೆ ಫುಡ್ ತಗೋಬೇಕು, ಚಲನೆ Very good. ಇರ್ಬೇಕು, ರೆಸ್ಟ್ ಇದ್ರೆ ಶುಕ್ರ ಧಾತು ಬರುತ್ತೆ. ಒಳ್ಳೆ ಫುಡ್ ಮೇಯ್ನು. ಶುಕ್ರಧಾತು ಯಾರಿಗ್ ಬರುತ್ತೆ? ಒಳ್ಳೆ ರೆಸ್ಟ್ ಬೇಕು. ರೆಸ್ಟ್ ಇಂಪಾರ್ಟೆಂಟ್ ಇರುತ್ತೆ ಸರ್. ನಿದ್ದೆ ಚೆನ್ನಾಗಿ ಮಾಡ್ಬೇಕು. ಇಲ್ಲಿ ಶುಕ್ರಧಾತುನ ನಿದ್ದೆ ನಾವು ಚೆನ್ನಾಗಿ ಬಿಡ್ಬೇಕು ನೈಟ್. ಎಸೆನ್ಸ್ ಅಂತ ಕರೆಯೋದಿಲ್ಲ. ಶುಕ್ರಧಾತು ಇಟ್ ಈಸ್ ಓನ್ಲಿ ಎ ಹಾರ್ಮೋನ್ ಅಂತ ಕನ್ಸಿಡರ್ ಮಾಡ್ತೀವಿ. ಇಟ್ ಈಸ್ ಎ ಮೇಲ್ ಹಾರ್ಮೋನ್, ಇಟ್ ಈಸ್ ಎ ಫೀಮೇಲ್ ಹಾರ್ಮೋನ್, ಇಟ್ ಈಸ್ ನಾಟ್ ಎ ಎಸೆನ್ಸ್. ಎಸೆನ್ಸ್ ಶುಕ್ರಧಾತು ಎಸೆನ್ಸ್ ಆಗೋಕ್ ಸಾಧ್ಯ ಇಲ್ಲ. ಶುಕ್ರಧಾತು ಅಂದ್ರೆ ಏನು ಅಂದ್ರೆ ನಿಮ್ಮ ಮರದಲ್ಲಿ ಬಿಟ್ಟಿರ್ತಕ್ಕಂಥ ಒಂದು ಸಂತಾನೋತ್ಪತ್ತಿಯ ಬೀಜ ಅಷ್ಟೇ ಇದು. ಅದ್ರ ಟೈಮ್ ಆಗಿದ ತಕ್ಷಣ ಅದು ದೇಹದಿಂದ ಉದುರೋಗುತ್ತೆ, ಅದ್ರದ್ದೇನು ಕೆಲಸ ಇಲ್ಲ. ಅದು ನಾವೆಲ್ಲ ತಪ್ಪು ಕಲ್ಪನೆಯಲ್ಲಿ ಇದೀವಿ. ಶುಕ್ರಧಾತು ಅಂದ್ರೇನೆ ನಮ್ಮ ದೇಹಕ್ಕೆ ಶಕ್ತಿ ಕೊಡೋದು ಅಂತ ಅಲ್ಲ. ಶುಕ್ರಧಾತು ಕೇವಲ ಸಂತಾನೋತ್ಪತ್ತಿಯ ಒಂದು ಬೀಜ ಅಂತ ತಿಳ್ಕೊಳ್ಳಿ ಇವತ್ತಿಂದ. ಅದನ್ನ ಬಳಸಬೇಕಾ? ಬಳಸಬಾರ್ದು. ಅದರಿಂದ ಏನು ಪ್ರಯೋಜನ ಇಲ್ಲ ಅಷ್ಟೇ. ನಿಮ್ಮ ಶುಕ್ರಧಾತು ಉತ್ಪತ್ತಿ ಹಾಕೋದಿಕ್ಕೆ ಎಸೆನ್ಸ್ ಖರ್ಚಾಗುತ್ತೆ. ಅರ್ಥ ಮಾಡ್ಕೊಳ್ಳಿ ಎಲ್ಲರೂ. ಈಗ ಶುಕ್ರಧಾತುನೇ ಎಸೆನ್ಸ್ ಅಂತ ತಿಳ್ಕೊಂಡಿದೀವಿ. ಶುಕ್ರಧಾತು ಎಸೆನ್ಸ್ ಅಲ್ಲ. ಶುಕ್ರಧಾತು ಉತ್ಪತ್ತಿ ಹಾಕೋದಕ್ಕೆ ಎಸೆನ್ಸ್ ಖರ್ಚಾಗತ್ತೆ ಅಂತ ತಿಳ್ಕೊಳ್ಳಿ. ಸೊ ಶುಕ್ರಧಾತುನ ಉತ್ಪತ್ತಿ ಮಾಡಬಾರ್ದು, ಅದರ ಅವಶ್ಯಕತೆ ಇಲ್ಲ. ನಮ್ಗೆ ಎಷ್ಟು ಬೇಕೋ ಅಷ್ಟು ಸಂತಾನೋತ್ಪತ್ತಿ ಆದ ನಂತರ ಎಸೆನ್ಸ್ ನ ಸ್ಟೋರೇಜ್ ಮಾಡುವಂಥದ್ದು. ಎಸೆನ್ಸ್ ಸ್ಟೋರ್ ಮಾಡಿದ್ರೆ ಮಾತ್ರನೇ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ವೃದ್ಧಿ ಆಗುತ್ತೆ. ಆ ಬ್ಯಾಂಕ್ ಬ್ಯಾಲೆನ್ಸ್ನ ನೀವು ಸರಿಯಾಗಿ ಯುಟಿಲೈಸ್ ಮಾಡ್ಕೊಂಡ್ರೆ ಮಾತ್ರನೇ ನಿಮ್ಮ ಆರೋಗ್ಯ ವೃದ್ಧಿ ಆಗುತ್ತೆ. ಬರೀ ಆರೋಗ್ಯ ವೃದ್ಧಿ ಆಗಲ್ಲ, ನಿಮ್ಮ ಕಿಡ್ನಿ 100% ಕೆಲಸ ಮಾಡುತ್ತೆ. ಯಾವುದ್ರ ಸಹಾಯದಿಂದ ಕೆಲಸ ಮಾಡುತ್ತೆ? ನಿಮ್ಮ ಪ್ರೀನೇತಲ್ ಎನರ್ಜಿ, ನಿಮ್ಮ ಹಳೆ ಬ್ಯಾಂಕ್ ಬ್ಯಾಲೆನ್ಸ್ ಇದೆಯಲ್ವಾ, ಹಳೆ ಬ್ಯಾಂಕ್ ಬ್ಯಾಲೆನ್ಸ್ ಇಂದ ಇದು ಫಂಕ್ಷನ್ ಚೆನ್ನಾಗಿ ಮಾಡುತ್ತೆ. ಕಿಡ್ನಿ ಫಂಕ್ಷನ್ ಆಗ್ಬೇಕು ಅಂದ್ರೆ, ಇಡೀ ದೇಹ ಫಂಕ್ಷನ್ ಆಗ್ಬೇಕು ಅಂದ್ರೆ ಓಲ್ಡ್ ಬ್ಯಾಲೆನ್ಸ್ ತುಂಬಾ ಇಂಪಾರ್ಟೆಂಟು. ಓಲ್ಡ್ ಬ್ಯಾಲೆನ್ಸ್ ಫಾರ್ ದ ರೆಫರೆನ್ಸ್ ಪರ್ಪಸ್, ಪ್ರೆಸೆಂಟ್ ಬ್ಯಾಲೆನ್ಸ್ ಫಾರ್ ದ ಯುವರ್ ಫ್ಯೂಚರ್ ಅಂಡ್ ಪ್ರೆಸೆಂಟ್ ರೆಫರೆನ್ಸ್ ಅಂತ ಹೇಳ್ತೀವಿ. ಮಳೆ ಜೋರಿದೆ, ಇಂಟರ್ನೆಟ್ ಯಾವಾಗಾದ್ರೂ ಡಿಸ್ಟರ್ಬ್ ಆಗ್ಬೋದು, ನೋಡ್ಕೊಂಡು ಮುಂದುವರಿಯೋಣ. ಓಕೆ, ಈಗ ನಿಮ್ಗೆಲ್ಲ ಕೇಳಿಸ್ತಾ ಇದೆ ಅನ್ಕೊಂಡಿದ್ದೀನಿ. ಎಲ್ಲ ಕೇಳಿಸ್ತಾ ಇದೆ, ಒಂದು ಥಮ್ಸ್ ಅಪ್ ಮಾಡಿ. ರೈಟ್. ಮೂಳೆಗಳು ಇನ್ನ ಯಾಂಗ? ಯಾಂಗ್. ಮೂಳೆಗಳು ಯಾಂಗ್. ಮೂಳೆಯಲ್ಲಿ ಏನಿರುತ್ತೆ? ಮೂಳೆಗಳು ಫಾರ್ಮ್ ಆಗೋದು ಮೂಳೆಗಳು ಫಾರ್ಮ್ ಆಗೋದು ಯಾವ್ದ್ರಿಂದ? ನಿಮ್ಮಲ್ಲಿ ಯಾಂಗ್ ಜಾಸ್ತಿ ಇದ್ರೆ ಕ್ಯಾಲ್ಸಿಯಂ ಅದೆಲ್ಲ ನಾವು ಕೆಮಿಕಲ್ ಹೆಸರು, ಅದು ಬೇಡ, ಅದು ನಮ್ಗೆ. ಮೂಳೆಗಳು ನಿಮ್ಮ ಕಿಡ್ನಿಯಲ್ಲಿ ಕಿಡ್ನಿ ಇನ್ನು ಚೆನ್ನಾಗಿದ್ರೆ ಮಾತ್ರ ನಿಮ್ಮ ಮೂಳೆಗಳು ಚೆನ್ನಾಗಿರುತ್ತೆ. ಕಿಡ್ನಿಯಲ್ಲಿ ಇನ್ನು ಸರಿ ಇಲ್ಲ ಅಂದ್ರೆ ನಿಮ್ಮ ಮೂಳೆಗಳಲ್ಲಿ ಎಸೆನ್ಸ್ ಶೇಖರಣೆ ಆಗೋಕ್ ಸಾಧ್ಯ ಇಲ್ಲ. ಮೂಳೆಗಳು ಫಾರ್ಮ್ ಆಗಿರೋದು ಇನ್ ಎನರ್ಜಿಯಿಂದ. ಡ್ಯೂ ಟು ಫಂಕ್ಷನ್ ಇಟ್ ಈಸ್ ಎನ್ ಎ ಯಾಂಗ್. ಅರ್ಥ ಮಾಡ್ಕೊಳ್ಳಿ ಎಲ್ಲರೂ. ನೀವು ಮೂಳೆಗೆ ಟ್ರೀಟ್ ಮಾಡ್ಬೇಕಾದ್ರೆ ನೀವು ಟ್ರೀಟ್ ಮಾಡ್ಬೇಕಾಗಿರೋದು ಕಿಡ್ನಿ ಇನ್ನನ್ನ ಟ್ರೀಟ್ ಮಾಡ್ಬೇಕು. ಫಸ್ಟ್ ಕಿಡ್ನಿ ಇನ್ನನ್ನ ಚೆಕ್ ಮಾಡಿ ಆನಂತರ ಟ್ರೀಟ್ ಮಾಡ್ಬೇಕು. ಯಾಂಗಿಂದನೂ ಬರುತ್ತೆ ಸರ್. ಯಾಂಗಿಂದ ಪ್ರಾಬ್ಲಮ್ ಬರಲ್ವಾ? 100% ಬರುತ್ತೆ ಯಾಂಗಿಂದನೂ ಪ್ರಾಬ್ಲಮ್ಮು. ಬಟ್ ಫಸ್ಟ್ ಪ್ರಾಬ್ಲಮ್ ಬರೋದು ಇನ್ನಿಂದ. ಮೂಳೆಗಳು ವೀಕ್ ಆಗೋದು ಫಸ್ಟ್ ಇನ್ನಿಂದ, ಆ ನಂತರ ಯಾಂಗ್ ಆಗಿ ಕನ್ವರ್ಟ್ ಆಗ್ತವೆ, ಯಾಂಗ್ ಪ್ರಾಬ್ಲಮ್ ಆಗಿ ಕನ್ವರ್ಟ್ ಆಗುತ್ತೆ. ಇದೊಂಥರ ಟ್ರಿಕ್ಕಿ ಇದು. ಸರ್ ಇದರಿಂದ ಆಗಲ್ವಾ ಅಂದ್ರೆ ಅದರಿಂದ ಆಗುತ್ತೆ, ಯಾಂಗಿಂದನೂ ಆಗುತ್ತೆ. ಬಟ್ ನಿಮ್ಮ ಕನ್ಸಿಡರೇಷನ್ ಬೇಕಾಗಿರೋದು ಯಾವಾಗ್ಲೂ ಇನ್ನಿಂದನೇ ನೋಡ್ಬೇಕು ನೀವು ಯಾವಾಗ್ಲೂ. ದಿಸ್ ಇಸ್ ದ ಬ್ಯೂಟಿ. ಸಿಂಪಲ್ ಆಗಿ ನೋಡಿ, ನೀವು 6 ಕೀ ತಗೊಂಡಾಗ ನಿಮ್ಗೆ ಜಾಯಿಂಟ್ ಪೈನ್ಸ್ ಅಂತ ಬರ್ತಾರೆ ಅಂತ ಇಟ್ಕೊಳ್ಳೋಣ.
ಸೊ ಜಾಯಿಂಟ್ ಪೈನ್ಸ್ ಅಂತ ಬಂದಾಗ ನೀವು ನೋಡ್ಬೇಕಾಗಿರೋದು ಇಷ್ಟೇನೆ, ಸ್ವೆಲ್ಲಿಂಗ್ ಇದೆಯಾ ಸ್ವೆಲ್ಲಿಂಗ್ ಇಲ್ವಾ, ಒಬೆಸಿಟಿ ಇದೆಯಾ ಒಬೆಸಿಟಿ ಇಲ್ವಾ, ಅಷ್ಟೇ ನೋಡ್ಬೇಕಾಗಿರೋದು. ಒಬೆಸಿಟಿ ಇತ್ತು, ಯಾರಿಗೆ ಟ್ರೀಟ್ ಮಾಡ್ತೀರಾ, ಇನ್ನಕ್ಕೆ ಟ್ರೀಟ್ ಮಾಡ್ತೀರಾ. ಇಲ್ಲ ಡ್ರೈ ಆಗಿದೆ, ಕರಕರ ಅಂತ ಇದೆ, ಯಾಂಗನ್ನ ಟ್ರೀಟ್ ಮಾಡಿ, ವೆರಿ ಸಿಂಪಲ್. ಪಲ್ಸ್ ನೋಡ್ತೀರಾ, ಟಂಗ್ ನೋಡ್ತೀರಾ, ಫಿಸಿಕಲ್ ಬಾಡಿನ ನೋಡ್ತೀರಾ. ಸೊ ನೋಡ್ಬಿಟ್ಟು ನೀವು ಟ್ರೀಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಸೊ ಎಲ್ಲರೂ ಅರ್ಥ ಮಾಡ್ಕೊಳ್ಳಿ, ನಮಗೆ ಬೇಕಾಗಿರುವಂಥದ್ದು ಯಾವುದು, ಎನರ್ಜಿ ಬೇಕು. ಯಾವ ಎನರ್ಜಿ ಬೇಕು, ಪ್ರೀನೇತಲ್ ಎನರ್ಜಿನ ನಾವು ರಿಸರ್ವ್ ಎನರ್ಜಿ ಅಂತ ಕರಿತೀವಿ. ನಾವು ರಿಸರ್ವ್ ಎನರ್ಜಿ ನಿಮ್ಗಿನ್ನೂ ಚೆನ್ನಾಗಿ ಅರ್ಥ ಆಗ್ಬೇಕು ಅಂದ್ರೆ KRS ಡ್ಯಾಮ್ ಅಲ್ಲಿ ರಿಸರ್ವ್ ವಾಟರ್ ಅಂತ 54 ಅಡಿಯನ್ನು ರಿಸರ್ವ್ ವಾಟರ್ ಅಂತ ಬಿಡ್ತಾರೆ. 108 ಅಡಿಯಿಂದ 54 ಅಡಿವರೆಗೂ 64 ಅಡಿ ಬರೋವರೆಗೂ ಯೂಸ್ ಮಾಡ್ತಾರೆ. 64 ಅಡಿಯಿಂದ 54 ಅಡಿನ ಎವಾಪರೇಷನ್ಗೆ ಅಂತ ಬಿಡ್ತಾರೆ. 54 ಅಡಿ ಬಂದ್ಮೇಲೆ ರಿಸರ್ವ್ ವಾಟರ್ ಅಂತ ಸಂಪೂರ್ಣವಾಗಿ ಬಂದ್ ಮಾಡ್ತಾರೆ. ಅದು ಆ ರಿಸರ್ವ್ ವಾಟರ್ ನಮ್ಮ ಕೈಯಲ್ಲಿರುತ್ತೆ. ಡ್ಯೂ ಟು ನೇಚರ್, ಡ್ಯೂ ಟು ಸಮ್ಮರ್, ಈ ಸಮ್ಮರ್ ಸಮಯದಲ್ಲಿ ಏನಾಗುತ್ತೆ, ಆ ನೀರು ಎವಾಪರೇಟ್ ಆಗಿ ಹೋಗುತ್ತೆ. ಸೇಮ್ ನಮ್ಮ ಕಿಡ್ನಿಯಲ್ಲಿ ಇರ್ತಕ್ಕಂಥ ಎಸೆನ್ಸ್ ಸಹ ಅದೇ ರೀತಿಯಾಗಿ ನೀವು ಸ್ಟೋರ್ ಮಾಡ್ಕೊಳ್ಳಿಲ್ಲ ಅಂತ ಪಕ್ಷದಲ್ಲಿ ಇದು ಆಟೋಮೆಟಿಕ್ ಆಗಿ ಎವಾಪರೇಟ್ ಆಗುತ್ತೆ ಅಂತ ತಿಳ್ಕೊಳ್ಳಿ. ಎವಾಪರೇಟ್ ಆಗುತ್ತಾ, ಇಲ್ಲ, ಯೂಸ್ ಆಗುತ್ತೆ ಇಲ್ಲಿ ನಮಗೆ. ಸೊ ನಿಮ್ಮ ರಿಸರ್ವ್ ಎನರ್ಜಿನ ಯಾವಾಗಲೂ ಸೇಫ್ ಮಾಡಬೇಕು, ಸೆಕ್ಯೂರ್ ಮಾಡಬೇಕು, ನಿಮ್ಮ ಈಗಿನ ಬ್ಯಾಲೆನ್ಸ್ ಅನ್ನ ಇನ್ಕ್ರೀಸ್ ಮಾಡ್ತಾ ಹೋಗ್ಬೇಕು. ದಿಸ್ ಈಸ್ ದ ಬ್ಯೂಟಿ. ಪ್ಲಸ್ ನಾವು ಆಗಲೇ ಹೇಳಿದ್ವಿ, ಕೋಲ್ಡ್ ಜಾಸ್ತಿ, ಸರಿ, ಫಸ್ಟ್ ಕೋಲ್ಡ್ ಜಾಸ್ತಿ ಮಾಡ್ಬೇಕಾ ಸರ್ ಕಿಡ್ನಿಲಿ? ಕೋಲ್ಡ್ ಜಾಸ್ತಿ ಮಾಡಬೇಕು, ಹೀಟ್ ಜಾಸ್ತಿ ಮಾಡಬೇಕು ಕಾನ್ಸೆಪ್ಟ್ ಅನ್ನ ನೀವು ತಲೆಯಿಂದ ತೆಗ್ದಾಕ್ಬಿಡಿ. ಇಲ್ಲಿ ಕೋಲ್ಡ್ ಜಾಸ್ತಿ ಮಾಡಬೇಕು, ಹೀಟ್ ಜಾಸ್ತಿ ಮಾಡಬೇಕು ಕಾನ್ಸೆಪ್ಟೇ ಇಲ್ಲ. ಇಲ್ಲಿ ಇನ್ ಮತ್ತು ಯಾಂಗ್, ಇನ್ ಹೇಗಿದೆ ಅಂತ ಚೆಕ್ ಮಾಡಬೇಕು ನೀವು. ಇನ್ ಇಸ್ ನಾಟ್ ಎ ಕೋಲ್ಡ್, ಹೀಟ್ ಇಸ್ ನಾಟ್ ಎ ಯಾಂಗ್. ನಾವು ಕಲಿಬೇಕಾದ್ರೆ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳಕ್ ಮಾತ್ರನೇ ನಾವು ಬಳಸಿರೋ ಪಾಯಿಂಟ್ ಅದನ್ನು ಇನ್ ಅಂಡ್ ಯಾಂಗ್ ಅಂತ ಬಳಸಿದೀವಿ. ಸೊ ನೀವೆಲ್ಲ TM ಸ್ಟೂಡೆಂಟ್ ಆಗಿರೋದ್ರಿಂದ ವಿಂಡ್, ಹೀಟ್, ಹಾಟ್ನೆಸ್, ಹ್ಯುಮಿಡಿಟಿ, ಡ್ರೈನೆಸ್, ಕೋಲ್ಡ್ನೆಸ್ ಅಂತಾನೆ ನೀವು ಮಾತಾಡಬೇಕು. ಸೊ ಎಲ್ಲಿ ಹೋದ್ರೂ ಇಲ್ಲಿ ಕೋಲ್ಡ್ನೆಸ್ ಪಾಯಿಂಟ್ಗೆ ಅಂತ ಬಂದಾಗ ನೀವು ಇನ್ ಮತ್ತು ಎಸೆನ್ಸ್ ಬಗ್ಗೆ ಅಷ್ಟೇ ಮಾತಾಡಬೇಕು. ಇನ್ಕ್ರೀಸ್ ದ ಎಸೆನ್ಸ್ ಅಂದ್ರೆ ಫಂಕ್ಷನ್ ಇನ್ಕ್ರೀಸ್ ಮಾಡಿ. ಇಲ್ಲಿ ನೀವು ಹ್ಯುಮಿಡಿಟಿ ಜಾಸ್ತಿ ಮಾಡಿದ್ರು ಹೀಟ್ ಆಗುತ್ತೆ, ನೀವು ವಿಂಡ್ ರೈಸ್ ಮಾಡಿದ್ರು ಹೀಟ್ ಆಗುತ್ತೆ, ಹೀಟ್ ಜಾಸ್ತಿ ಮಾಡಿದ್ರು ನಿಮ್ಮ ಹೀಟ್ ಜಾಸ್ತಿ ಆಗುತ್ತೆ, ಹಾಟ್ನೆಸ್ ಜಾಸ್ತಿ ಮಾಡಿದ್ರು ಹೀಟ್ ಜಾಸ್ತಿ ಆಗುತ್ತೆ. ಇದನ್ನ ನಾವು ಹೀಟ್ ಅಂತ ಹೇಳಲ್ಲ. ಹೀಟ್ ಜಾಸ್ತಿ ಮಾಡಿದ್ರೆ ಹೀಟ್ ಇರುತ್ತೆ, ಹಾಟ್ನೆಸ್ ಜಾಸ್ತಿ ಮಾಡಿದ್ರೆ ಹಾಟ್ನೆಸ್ ಆಗುತ್ತೆ, ವಿಂಡ್ ಜಾಸ್ತಿ ಮಾಡಿದ್ರೆ ವಿಂಡ್ ರೈಸ್ ಆಗುತ್ತೆ, ಹ್ಯುಮಿಡಿಟಿ ಜಾಸ್ತಿ ಮಾಡಿದ್ರೆ ಹ್ಯುಮಿಡಿಟಿ ಜಾಸ್ತಿ ಆಗುತ್ತೆ. ಸೊ ಹ್ಯುಮಿಡಿಟಿನಿ ಹೀಟ್ ಮಾಡುತ್ತಾ ಬಾಡಿನ ಅಂದ್ರೆ ಎಸ್, ದಟ್ ಈಸ್ ಆಲ್ಸೋ ಎ ಎನರ್ಜಿ, ಇಟ್ ಈಸ್ ಎ ಫಂಕ್ಷನ್. ಹ್ಯುಮಿಡಿಟಿ ಈಸ್ ಆಲ್ಸೋ ಎ ಎನರ್ಜಿ, ಇದು ಸಹ ಒಂದು ಫಂಕ್ಷನ್ ಇದು. ಸೊ ಇಟ್ ಈಸ್ ಕಾಲ್ಡ್ ಯಾಂಗ್. ಯಾಕೆ ಇದನ್ನ ಯಾಂಗ್ ಅಂತ ಹೇಳ್ತೀವಿ ಅಥವಾ ಹೀಟ್ ಅಂತ ಕನ್ವರ್ಟ್ ನಾವು ಮಾಡ್ಕೊಳ್ತೀವಿ ಅಂದ್ರೆ, ನಿಮ್ಗೆ ಏನಾದ್ರು ದೇಹಕ್ಕೆ ಸ್ವಲ್ಪ ಬಿಸಿ ಬೇಕು ಅಂದ್ರೆ ನಾವು ಸ್ಟಮಕ್ ಎನರ್ಜಿನೂ ಸಹ ಯೂಸ್ ಮಾಡ್ಕೊಳ್ತೀವಿ. ಸೊ ಹಾಗಾಗಿ ನಾವು ಇದನ್ನ ಏನ್ ಮಾಡ್ತೀವಿ, ಯಾಂಗ್ ಆರ್ಗನ್ ಅಥವಾ ಯಾಂಗ್ ಎನರ್ಜಿ ಅಂತಾನು ನಾವು ಆಡು ಭಾಷೆಯಲ್ಲಿ ಮಾತಾಡ್ತೀವಿ. ಬಟ್ ಹ್ಯುಮಿಡಿಟಿ ಜಾಸ್ತಿ ಮಾಡ್ತೀವಿ ನಾವು. ಹ್ಯುಮಿಡಿಟಿ ಫಂಕ್ಷನ್ ಅಥವಾ ಅರ್ತ್ ಅಂದ್ರೇನೆ ಹ್ಯುಮಿಡಿಟಿ ಅಲ್ವಾ. ಸೊ ಅಲ್ಲಿಂದ ನಿಮಗೆ ಬರ್ತಕ್ಕಂಥ ಎನರ್ಜಿ ಯಾವುದು ಅಂದ್ರೆ ಹ್ಯುಮಿಡಿಟಿ. ಸೊ ಹಾಗಾಗಿ ನಿಮ್ಗೆ ಕಿಡ್ನಿಯಲ್ಲಿ ಒಂದು ಇನ್ ಇದೆ, ಇನ್ನೊಂದು ಯಾಂಗ್ ಇದೆ. ಸೊ ಇನ್ ಫ್ಲೂಯಿಡ್ಸ್, ಬ್ಲಡ್, ಕಿಡ್ನಿ ಅಂದ್ರೆ ಫಿಲ್ಟರ್ ಮಾಡೋದೇ ಬ್ಲಡ್ನ. ಸೊ ಬ್ಲಡ್ ಇರುತ್ತೆ ಹೇರಳವಾಗಿ. ಬ್ಲಡ್ ಗುಡ್ ಬ್ಲಡ್ ಆಗಿರಬೇಕು, ಹೆಲ್ತಿ ಬ್ಲಡ್ ಆಗಿರಬೇಕು. ಸೊ ಗುಡ್ ಬ್ಲಡ್ ಮತ್ತು ಹೆಲ್ತಿ ಬ್ಲಡ್ ಅನ್ನು ನಾವು ನಮ್ಮ ಲೈಫ್ ಸ್ಟೈಲ್ ಮತ್ತು ಫುಡ್ ಸ್ಟೈಲಿಂದ ನಾವು ಅದನ್ನ ರೆಡಿ ಮಾಡ್ಕೊಳ್ತೀವಿ. ಅದು ಫಿಲ್ಟರ್ ಆಗೋದಕ್ಕೆ ಪ್ಲಸ್ ಇಡೀ ದೇಹದಲ್ಲಿ ಅದು ಕರೆಕ್ಟಾಗಿ ಸರ್ಕ್ಯುಲೇಟ್ ಆಗೋದಕ್ಕೆ ಕಿಡ್ನಿಯ ಎಸ್ಸೆನ್ಸ್ ಅಂತ ಏನು ಕರಿತೀವಲ್ವಾ, ಆ ಎಸ್ಸೆನ್ಸ್ನ ಇನ್ಕ್ರೀಸ್ ಮಾಡಬೇಕು ಅಂದರೆ ನಾಟ್ ಓನ್ಲಿ ಕಿಡ್ನಿ ಯಾಂಗ್ ರೈಸ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಅದಕ್ಕೆ ಮದರ್ ಎಲಿಮೆಂಟ್ ಆಗಿರ್ತಕ್ಕಂತಹ, ಯಾವುದು ಮದರ್ ಎಲಿಮೆಂಟ್ ಕಿಡ್ನಿಗೆ,
ನಮ್ಮ ಕೋಲ್ಡ್ನೆಸ್ ಎಲಿಮೆಂಟ್ಗೆ ಮದರ್ ಎಲಿಮೆಂಟ್ ಯಾವುದು? ಡ್ರೈನೆಸ್ ಎಲಿಮೆಂಟ್. ಈ Lungs. ಹ್ಮ್ ಲಂಗ್ಸ್ ಅಂಡ್ ಲಾರ್ಜ್ ಇಂಟೆಸ್ಟೈನ್. ಈ ಡ್ರೈನೆಸ್ ಎಲಿಮೆಂಟ್ ಅಥವಾ ಮೆಟಲ್ ಎಲಿಮೆಂಟ್ ಸ್ಟ್ರಾಂಗ್ ಆಗಿರ್ಬೇಕು. ನಾನು ಆಗ್ಲೇ ಹೇಳಿದೆ. ಸೊ ಡ್ರೈನೆಸ್ ಎಲಿಮೆಂಟ್ ಈಸ್ ಎ ಪ್ರೈಮ್ ಮಿನಿಸ್ಟರ್ ಅಂತ ಹೇಳಿದ್ವಿ ನಾವು ಅಲ್ವಾ. ಸೊ ಪ್ರೈಮ್ ಮಿನಿಸ್ಟರ್ ಸ್ಟ್ರಾಂಗ್ ಆಗಿದ್ರೆ ನೆಕ್ಸ್ಟ್ ಎಲಿಮೆಂಟ್ ಅಥವಾ ನೆಕ್ಸ್ಟ್ ಸ್ಟೇಟ್ ಹೇಗಿರುತ್ತೆ? ಸ್ಟ್ರಾಂಗ್ ಆಗಿರಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ನಾವೇನ್ ಮಾಡಬೇಕು? ಫಸ್ಟ್ ಕಾನ್ಸಂಟ್ರೇಟ್ ಆನ್ ನಿಮ್ಗೆ ಕಿಡ್ನಿ ಏನೇ ಪ್ರಾಬ್ಲಮ್ ಬಂದ್ರು, ಇನ್ ಪ್ರಾಬ್ಲಮ್ ಬರಲಿ, ಯಾಂಗ್ ಪ್ರಾಬ್ಲಮ್ ಬರಲಿ, ಫಂಕ್ಷನ್ ಬರಲಿ, ಏನೇ ಪ್ರಾಬ್ಲಮ್ ಫಸ್ಟ್ ಕನ್ಸಿಡರ್ ಆಯ್ತಾ? ನಿಮಗೆ ಗೊತ್ತಾಯ್ತಾ? ಸೊ ಫಸ್ಟ್ ಅಪ್ಲಿಕೇಶನ್ ಟು ದ ಪ್ರೈಮ್ ಮಿನಿಸ್ಟರ್. ಮೆಟಲ್ ಎಲಿಮೆಂಟ್ನ ಸ್ಟ್ರಾಂಗ್ ಮಾಡಿ. ಯಾಕೆ ಮೆಟಲ್ ಎಲಿಮೆಂಟ್ ಸ್ಟ್ರಾಂಗ್ ಅಂತ ಹೇಳ್ತೀನಿ. ಮೆಟಲ್ ಎಲಿಮೆಂಟಿಂದ ನಾವು ಒಂದು ಪ್ರಾಣಶಕ್ತಿ ಅಂತ ಮಾತಾಡಿದ್ವಿ, ಕರೆಕ್ಟಾ? ಅಲ್ಲಿ ನಾವು ಉಸಿರಾಡಿದ್ರೆ ಶಕ್ತಿ ಬರುತ್ತೆ, ಅದರಲ್ಲಿ ಪ್ರಾಣ ಇರುತ್ತೆ. ಆ ಪ್ರಾಣ ಶಕ್ತಿ ದೇಹದ ಪ್ರತಿಯೊಂದು ಅಣುಗೂ ಸಹ ಸೇರಿಸ್ತೀವಿ. ಪ್ರತಿಯೊಂದು ಬ್ಲಡ್ ಸೆಲ್ಲಲ್ಲೂ ಸಹ ಆ ಪ್ರಾಣ ಶಕ್ತಿ ಇರುತ್ತೆ. ನಮ್ಮ ಲಂಗ್ಸ್ ಅಲ್ಲಿ ಗಾಳಿ ಒಳಗಡೆ ಹೋಗುತ್ತೆ. ಗಾಳಿ ಒಳಗಡೆ ಹೋಗಿದ ತಕ್ಷಣ ರಕ್ತದಲ್ಲಿ ಪ್ರಾಣ ಶಕ್ತಿ ಸೇರಿಕೊಳ್ಳುತ್ತೆ. ಅದು ಪ್ರತಿಯೊಂದು ಅಣುಗೂ ಸೇರುತ್ತೆ ಅಂತ ಮಾತಾಡಿದ್ವಿ, ಕರೆಕ್ಟ್ ಅಲ್ವಾ? ಈ ಗಾಳಿಯಲ್ಲಿ ಇರ್ತಕ್ಕಂತಹ ಶಕ್ತಿ ನೇರವಾಗಿ ಪ್ರಾಣಶಕ್ತಿಯಾಗಿ ಕನ್ವರ್ಟ್ ಆಗೋದೇ ಆದ್ರೆ ಡಯಾಲಿಸಿಸ್ ಪೇಷಂಟ್ ಇರೋದು ಬೇಕಾಗಿರ್ಲಿಲ್ಲ, ಕರೆಕ್ಟ್ ಅಲ್ವಾ? ಸೊ ಇಲ್ಲೇನಾಗ್ತಾ ಇದೆ? ಗಾಳಿಯಲ್ಲಿ ಪ್ರಾಣಶಕ್ತಿ ಇದೆ ಅಂತ ಹೇಳಿದೀನಿ. ಈ ಪ್ರಾಣಶಕ್ತಿ ಗಾಳಿಯಲ್ಲಿರ್ತಕ್ಕಂತಹ ಶಕ್ತಿ, ಏರ್ ಎನರ್ಜಿ, ಮೆಟಲ್ ಎನರ್ಜಿ, ಡ್ರೈನೆಸ್ ಎನರ್ಜಿ ಏನಿದೆಯಲ್ವಾ, ಈ ಎನರ್ಜಿ ಕನ್ವರ್ಟೆಡ್ ಇಂಟು ಪ್ರಾಣಶಕ್ತಿ ಆಗಬೇಕು ಅಂದ್ರೆ ನಿಮ್ಮಲ್ಲಿ, ನಿಮ್ಮ ಕಿಡ್ನಿಯಲ್ಲಿ ಪ್ಯೂರ್ ಎಸೆನ್ಸ್ ಸ್ಟೋರ್ ಆಗಿದ್ರೆ ಮಾತ್ರನೇ. ನಿಮ್ಮ ಕಿಡ್ನಿಯ ಎಸೆನ್ಸ್ ದೇಹದ ಪ್ರತಿಯೊಂದು ಜಾಗಗಳಲ್ಲಿಯೂ, ಪ್ರತಿಯೊಂದು ಆರ್ಗನ್ನಲ್ಲಿಯೂ, ನಿಮ್ಮ ಲಂಗ್ಸ್ ಅಲ್ಲೂ ಸಹ ಈ ಎಸೆನ್ಸ್ ಚೆನ್ನಾಗಿದ್ರೆ ನೀವು ತಗೊಂಡಿರ್ತಕ್ಕಂತಹ ಗಾಳಿ ಪ್ರಾಣಶಕ್ತಿಯಾಗಿ ಕನ್ವರ್ಟ್ ಆಗುತ್ತೆ. ಇಲ್ಲ ಅಂದ್ರೆ ಆಗೋದಿಲ್ಲ. ಇಲ್ಲಿ 3 ಶಕ್ತಿಗಳಿರುತ್ತೆ. ಒಂದು ಫುಡ್ ಎನರ್ಜಿ, ಇದಕ್ಕೂ ನಿಮಗೆ ಎಸೆನ್ಸ್ ಬೇಕು. ಇನ್ನೊಂದು ನಿಮ್ಮ ಲಂಗ್ಸ್ ಇಂದ ಬರತಕ್ಕಂಥದ್ದು ಎನರ್ಜಿ, ಪ್ರಾಣಶಕ್ತಿ, ಪ್ರಾಣವಾಯು ಅಂತ ಹೇಳ್ತೀವಿ. ಇನ್ನೊಂದು ನಿಮ್ಮಲ್ಲಿರ್ತಕ್ಕಂತಹ ಲೈಫ್ ಎನರ್ಜಿ. ಈ 3 ಎನರ್ಜಿಗಳು ಸೇರಿದ್ರೆ ಮಾತ್ರನೇ ನಿಮಗೆ ಅದು ಪ್ರಾಣಶಕ್ತಿ ಆಗುವಂಥದ್ದು. ಲೈಫ್ ಫೋರ್ಸ್ ಎನರ್ಜಿ ಅಂತ ಕರಿತೀವಿ ಅದನ್ನ. ನಿಮ್ಮ ಬ್ಯಾಟರಿಯಲ್ಲಿ ಇರಬೇಕಾಗಿರೋದು ಲೈಫ್ ಫೋರ್ಸ್ ಎನರ್ಜಿ. ಈ ಲೈಫ್ ಫೋರ್ಸ್ ಎನರ್ಜಿ ಇದ್ರೆ ಮಾತ್ರನೇ ನೀವು ಆರೋಗ್ಯವಾಗಿರ್ತೀರಾ. ಅದಿರೋ ದಿವಸ ಆರೋಗ್ಯವಾಗಿರ್ತೀರಾ. ನೀವು ಅದನ್ನ ಖರ್ಚು ಮಾಡ್ಕೊಂಡ್ರಿ, ಸ್ಟೋರ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಅನಾರೋಗ್ಯ ಪಡ್ತೀವಿ. ದಿಸ್ ಈಸ್ ದ ಬ್ಯೂಟಿ. ಸಿಂಪಲ್ ಆಗಿ ಹೇಗೆ ನೋಡ್ಬೋದು? ಏರ್ ಫಾಲಿಂಗ್, ಬೋನ್ ಪ್ರಾಬ್ಲಮ್. ಏರ್ ಫಾಲಿಂಗ್ ಕಾಮನ್ ಅಲ್ವಾ? ಟೈರ್ಡ್ನೆಸ್ ಕಾಮನ್. ಹಿಮೋಗ್ಲೋಬಿನ್ ಕಡಿಮೆ ಆಗೋದು ಸಹಜವಾಗಿ ಕಡಿಮೆ ಆಗುತ್ತೆ. ಹಿಮೋಗ್ಲೋಬಿನ್ ಇದೆಲ್ಲಾನು ಯಾವ್ದಿದು? ಇದೆಲ್ಲಾನು ಕಿಡ್ನಿ ಎಸೆನ್ಸ್ಗೆ ಸೇರ್ಕೊಳ್ಳುತ್ತೆ. ಈ ಕಿಡ್ನಿ ಎಸೆನ್ಸ್ ನಿಮ್ಗೆ ಕಡಿಮೆ ಆಗಿದ ತಕ್ಷಣನೇ ಒಂದೊಂದಾಗಿ ಸಿಂಪ್ಟಮ್ಸ್ ಕಾಣಕ್ ಸ್ಟಾರ್ಟ್ ಆಗುತ್ತೆ. ನಾವ್ ಇಲ್ಲಿವರೆಗೂ ಏನ್ ಮಾಡಿದೀವಿ? ಏರ್ ಫಾಲಿಂಗ್, ನ್ಯೂಟ್ರಿಷನ್ ಡೆಫಿಷಿಯನ್ಸಿ. ಕಿಡ್ನಿ ಎಸೆನ್ಸ್ ಗೊತ್ತೇ ಇಲ್ಲ ನಮ್ಗೆ. ಜಾಯಿಂಟ್ ಪೈನ್ಸ್, ಕ್ಯಾಲ್ಸಿಯಂ ಡೆಫಿಷಿಯನ್ಸಿ. ಕ್ಯಾಲ್ಸಿಯಂ ನಿಮಗೆ ಕೊಡೋರು ಯಾರು? ಕ್ಯಾಲ್ಸಿಯಂ ಮಾಡಿದ್ಯಾರು? ಕ್ಯಾಲ್ಸಿಯಂ ಹೇಗೆ ಉತ್ಪತ್ತಿ ಆಯ್ತು ನಿಮಗೆ? ಕ್ಯಾಲ್ಸಿಯಂ ಎಲ್ಲಿಂದ ಬಂತು ನಿಮಗೆ? ಕ್ಯಾಲ್ಸಿಯಂ ನೀವು ಹೊರಗಡೆಯಿಂದ ಮೂಳೆ ತಿಂದಿದ್ರಾ? ನಾನ್ ವೆಜ್ ತಿಂದ್ರೆ ಬರುತ್ತೆ ಅಂತ ಇಲ್ಲ. ನಾನ್ ವೆಜ್ ತಿಂದ್ರೆ ಬರುವಂತದ್ದಲ್ಲ ಇದು. 15 ಮಿನಿಟ್ಸ್ ಇದೆ ಟೈಮ್ ಕಾಲ್ ಎಂಡ್ ಆಗೋದಕ್ಕೆ, ಈ ಕಾಲ್ ಕ್ಲೋಸ್ ಆಗೋದಕ್ಕೆ. 15 ಮಿನಿಟ್ಸ್ ಅಲ್ಲಿ ಮುಗಿಸೋಣ. ಸೊ ಕಿಡ್ನಿ ಎಸೆನ್ಸ್ ಕಡಿಮೆ ಆಗಿದ ತಕ್ಷಣ ನಿಮ್ಮ ಬೋನ್, ಬ್ಲಡ್, ಏರ್, ನಿಮ್ಮ ಕೂದಲು, ಗಾಳಿ ಎಲ್ಲ, ಗಾಳಿನೂ ಸೇರ್ಕೊಳ್ಳುತ್ತೆ, ಆಯಾಸ ಆಗುತ್ತೆ. ನಿಮ್ಮ ಕಿಡ್ನಿಯಲ್ಲಿ ಎಸೆನ್ಸ್ ಕಡಿಮೆ ಆಗಿದ ತಕ್ಷಣ ಆಟೋಮೆಟಿಕ್ ಆಗಿ ನೀವು ಫಸ್ಟ್ ಫ್ಲೋರ್ ಹತ್ತೀರಾ ಅಂದ್ರೆ ಏದುಸಿರು ಬರುತ್ತೆ, ಸುಸ್ತಾಗುತ್ತೆ. ಮೆಟ್ಲು ಹತ್ತೀರಾ ಅಂದ್ರೆ ಸುಸ್ತಾಗುತ್ತೆ. ಒಂದಷ್ಟು ದೂರ ನಡಿಬೇಕು ಅಂದ್ರೆ ಸುಸ್ತಾಗುತ್ತೆ. ಆಗಿದೆಯಲ್ವಾ? ಸೊ ಇದೆಲ್ಲ ಏನು ಅಂದ್ರೆ ಮೂತ್ರಪಿಂಡ, ನಿಮ್ಮ ಕಿಡ್ನಿ ಎಸೆನ್ಸ್ ಲಾಸ್ ಆದಾಗ
ಎಲ್ಲರೂ ಹೇಳ್ತಾರೆ ಸರ್ ಕಿಡ್ನಿ ವೀಕ್ ಅಂತೀರಾ, ಕಿಡ್ನಿ ಡಾಕ್ಟರ್ ಚೆನ್ನಾಗಿದ್ದಾರೆ ಅಂತ ಹೇಳ್ತಾರೆ ಸರ್, ಕಿಡ್ನಿಗೆ ಏನೂ ಆಗಿಲ್ಲ, ಏನಾರು ಆದಾಗ ನೋಡೋಣ. ಸೊ ಕೆಮಿಕಲ್ ಲೆವೆಲಲ್ಲಿ ಎಲ್ಲರೂ ಕಾನ್ಸಂಟ್ರೇಟ್ ಮಾಡಿ. ಕೆಮಿಕಲ್ ಲೆವೆಲಲ್ಲಿ ನಾವು ಕಿಡ್ನಿಯನ್ನು ನೋಡೋದು ಕ್ರಿಯಾಟಿನಿನ್ ಅನ್ನುವ ಕೆಮಿಕಲ್ ಬೇಸನ್ನ ಇಟ್ಕೊಂಡು ನಾವು ನೋಡ್ತಾ ಇದ್ದೀವಿ ಇಲ್ಲಿ ತನಕನೂ, ನಾಟ್ ಇನ್ ದ ಎನರ್ಜಿ ಫಾರ್ಮ್. ನಾವು ಎನರ್ಜಿಯನ್ನ ನಾವು ನೋಡ್ತಾ ಇಲ್ಲ. ಎನರ್ಜಿ ನೋಡೋದಕ್ಕೆ ನಮ್ಮ ಮಾಡರ್ನ್ ಸೈನ್ಸ್ಗೆ ಇನ್ನೂ ಆಗಿಲ್ಲ. ಸೊ ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ ಎನರ್ಜಿ ಲೆವೆಲ್ ಮಾಡರ್ನ್ ಸೈನ್ಸ್ ನೋಡಕ್ ಆಗದೆ ಇರೋದ್ರಿಂದ ಕೆಮಿಕಲ್ ಲೆವೆಲಲ್ಲಿ ನಾವು ಡಯಾಗ್ನೈಸ್ ಮಾಡಿಕೊಂಡು ಕ್ರಿಯಾಟಿನಿನ್ ಕಡಿಮೆ ಆದಾಗ, ಅಂದ್ರೆ ಕ್ರಿಯಾಟಿನಿನ್ ನಂಬರ್ಸ್ ಜಾಸ್ತಿ ಆಗುತ್ತೆ. ಯಾವಾಗ ಕ್ರಿಯಾಟಿನಿನ್ ನಂಬರ್ ಜಾಸ್ತಿ ಆಗುತ್ತೆ, ಕಿಡ್ನಿಯಲ್ಲಿ ಎಸೆನ್ಸ್ 0 ಆಗಕ್ಕೆ ಸ್ಟಾರ್ಟ್ ಆಗಿರುತ್ತೆ. 0 ಆಗ್ಬಿಟ್ಟಿರುತ್ತೆ ಆಲ್ರೆಡಿ. 0 ಆದ್ಮೇಲೆ ಕ್ರಿಯಾಟಿನಿನ್ ಜಾಸ್ತಿ ಆಗೋದು. ಆಗ ನೀವು ಕಿಡ್ನಿಯ ಎಸೆನ್ಸ್ ಜಾಸ್ತಿ ಮಾಡ್ತೀನಿ ಅಂತ ಹೋದ್ರೆ ಅದಾಗೋದಿಲ್ಲ. ಸೊ ಎನರ್ಜಿ ಲೆವೆಲ್ ನಮಗೆ ಗೊತ್ತಿರೋದ್ರಿಂದ, ಕಿಡ್ನಿಯ ಎನರ್ಜಿ ನಾವು ಅಳಿಯೋದ್ರಿಂದ, ಕಿಡ್ನಿಯ ಎನರ್ಜಿ ನಾವು ಚೆಕ್ ಮಾಡಕ್ ಸಾಧ್ಯ ಆಗೋದ್ರಿಂದ, ಪಲ್ಸ್ ಮತ್ತು ಟಂಗ್ ಬೇಸಿಸ್ ಅಲ್ಲಿ ಈಗಲೇ ನೀವು ಕಿಡ್ನಿಯ ಎನರ್ಜಿಯನ್ನ ನೀವು ಆಲ್ಟರ್ ಮಾಡುವಂಥದ್ದು, ಕಿಡ್ನಿಯ ಎಸೆನ್ಸ್ ಅನ್ನ ಇನ್ಕ್ರೀಸ್ ಮಾಡುವಂಥದ್ದು. ಫುಡ್ ಮುಖಾಂತರನು ಮಾಡ್ಬೋದು, ಪಾಯಿಂಟ್ಗಳ ಮುಖಾಂತರನು ಮಾಡ್ಬೋದು, 6 ಕೀಯಿಂದನೂ ಸಹ ನಾವು ಮಾಡುವಂಥದ್ದು. ಇದು ಬ್ಯೂಟಿಫುಲ್. ಹೀಗೆ ನಾವು ಕಿಡ್ನಿಯ ಎಸೆನ್ಸ್ ಅನ್ನ ನಾವು ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಸರ್ ಕಿಡ್ನಿ ಎಸೆನ್ಸ್ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ 6 ಕೀ ನಲ್ಲಿ ಯಾವ ತರ ಮಾಡ್ಬೇಕು ಸರ್? ಕಿಡ್ನಿಯ ಎಸೆನ್ಸ್ 6 ಕೀಯಲ್ಲಿ ಜಾಸ್ತಿ ಮಾಡಬೇಕು ಅಂದ್ರೆ ಕಿಡ್ನಿಯಲ್ಲಿ ಮೂಮೆಂಟಮ್ ಜಾಸ್ತಿ ಮಾಡಬೇಕು. ಕಿಡ್ನಿಯಲ್ಲಿ ಮೂಮೆಂಟಮ್ ಜಾಸ್ತಿ ಮಾಡಿದ್ರೆ ಎಸೆನ್ಸ್ ಜಾಸ್ತಿ ಆಗುತ್ತಾ? ಖಂಡಿತ ಜಾಸ್ತಿ ಆಗೋದಿಲ್ಲ. ಯಾಕೆ ಅಂದ್ರೆ ನಿಮ್ಮ ಕಿಡ್ನಿಯ ಎಸೆನ್ಸ್ ಕಡಿಮೆ ಆಗಿದೆ ಅಂದ್ರೆ ನಿಮ್ಮ ಕಿಡ್ನಿಯಲ್ಲಿ ಫಂಕ್ಷನ್ ಕಡಿಮೆ ಆಗಿರುತ್ತೆ. ಫಂಕ್ಷನ್ ಅಂತ ಏನ್ ಹೇಳ್ತೀವಿ, ಈಸ್ ಕಾಲ್ಡ್ ಯಾಂಗ್, ಕರೆಕ್ಟ್ ಅಲ್ವಾ? ಸೊ ಈ ಯಾಂಗ್ ನೀವು ರೈಸ್ ಮಾಡಬೇಕು ಅಂದ್ರೆ ನಿಮ್ಮ ಕಿಡ್ನಿಯಲ್ಲಿ ಗುಡ್ ಇನ್ ಇರಬೇಕು. ಯಾವಾಗ ಗುಡ್ ಇನ್ ಇರೋದಿಲ್ವೋ, ನೀವು ಯಾಂಗ್ ರೈಸ್ ಮಾಡಿದ್ರೆ ಅದು ಬೇರೆ ರೀತಿಯಾದಂತಹ ಪರಿಣಾಮಗಳನ್ನ ಕೊಡುತ್ತೆ. ನಿಮ್ಮ ದೇಹಕ್ಕೆ ಫಸ್ಟ್ ಗುಡ್ ಇನ್ ಪ್ರೊವೈಡ್ ಮಾಡಿ, ಜೊತೆಯಾಗಿ ನೀವು ಮೂಮೆಂಟಮ್ಮ ಕ್ರಿಯೇಟ್ ಮಾಡಿದಾಗ ಅಲ್ಲಿ ಎಸೆನ್ಸ್ ಕ್ರಿಯೇಟ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. 6 ಕೀಯಲ್ಲಿ 6 ಕೀ ಥೆರಪಿ ನಾನು ಹೇಳೋವಾಗ ಯಾವ ರೀತಿಯಾಗಿ ಅಲ್ಲಿ ನಾವು ಅದನ್ನ ಮೂಮೆಂಟ್ ಅನ್ನ ಮತ್ತು ಯಾಂಗ್ ಅನ್ನ, ಮೂಮೆಂಟ್ ಯಾವಾಗ ಮಾಡಬೇಕು, ಡ್ರೈನೆಸ್ ಯಾವಾಗ ಜಾಸ್ತಿ ಮಾಡಬೇಕು, ಹ್ಯುಮಿಡಿಟಿ ಯಾವಾಗ ಜಾಸ್ತಿ ಮಾಡಬೇಕು, ಇದನ್ನೆಲ್ಲ ನಮ್ಗೆ ಹೇಳ್ಕೊಡ್ತೀನಿ. ಸೊ ಇವತ್ತು ಸಾಕಷ್ಟು ಕಿಡ್ನಿ ಬಗ್ಗೆ ತಿಳ್ಕೊಂಡಿದ್ದೀವಿ. ನಾಳೆ ಯೂರಿನರಿ ಬ್ಲಾಡರ್ ಬಗ್ಗೆ ತಿಳ್ಕೊಳ್ಳೋಣ. ಅದು ಬಿಗ್ಗೆಸ್ಟ್ ಮೆರಿಡಿಯನ್. ನಿಮ್ಮ ಕಿಡ್ನಿನ ಸರ್ ಮಾಡ್ಬೇಕಂದ್ರೆ ಒಂದು 80% ಯೂರಿನರಿ ಮೆರಿಡಿಯನ್ನೇ ನಾವು ಯೂಸ್ ಮಾಡ್ಕೊಳ್ತೀವಿ. ಇನ್ಫ್ಯಾಕ್ಟ್ ಹೇಳ್ಬೇಕು ಅಂದ್ರೆ ಬಿಕಾಸ್ ಆಫ್ ದ ಪೇರ್ಡ್ ಆರ್ಗನ್ ಆಗಿರೋದ್ರಿಂದ ನಾವು ಕಿಡ್ನಿಗಿಂತ ಹೆಚ್ಚು ನಾವು ಯುಬಿನೇ ಟ್ರೀಟ್ ಮಾಡ್ತೀವಿ. ಕೋಲ್ಡ್ನೆಸ್ ಎಲಿಮೆಂಟಲ್ ಪ್ರಾಬ್ಲಮ್ ಆಗಿದೆ ಅಂದಿದ ತಕ್ಷಣ ನಾವು ಕಿಡ್ನಿ ಕೈ ಹಾಕಲ್ಲ, ಫಸ್ಟ್ ನಾವು ಯುಬಿನೇ ಟ್ರೀಟ್ ಮಾಡ್ತೀವಿ. ಯಾಕೆ ಅಂದ್ರೆ ಇದು ದೊಡ್ಡ ಮೆರಿಡಿಯನ್. ಇದರಲ್ಲಿ ನಮಗೆ ಫಂಕ್ಷನ್ ಇದೆ. ಯಾವ ಫಂಕ್ಷನ್ ಅಂದ್ರೆ ಕೋಲ್ಡ್ನೆಸ್ ಫಂಕ್ಷನ್ ಅಂತ ಹೇಳ್ತೀವಿ. ಇನ್ ಮುಂದೆ ಯಾರು ನೀವು ಇನ್ ಅಂಡ್ ಯಾಂಗ್, ಹಾಟ್ ಮತ್ತು ಕೋಲ್ಡ್ ಅಂತ ಹೇಳೋಂಗಿಲ್ಲ. ಕೋಲ್ಡ್ ಅಲ್ಲಿ ಕೋಲ್ಡ್ನೆಸ್ ಎನರ್ಜಿ ಇರುತ್ತೆ, ಕೋಲ್ಡ್ನೆಸ್ ಫಂಕ್ಷನ್ ಇರುತ್ತೆ. ಸೊ ಕೋಲ್ಡ್ ಅಲ್ಲಿ ಏನಿರುತ್ತೆ, ಎಸೆನ್ಸ್ ಇರುತ್ತೆ. ಮೆಟಲ್ ಅಲ್ಲಿ ಏನಿರುತ್ತೆ, ಪ್ರಾಣಶಕ್ತಿ ಇರುತ್ತೆ. ಹ್ಯುಮಿಡಿಟಿಯಲ್ಲಿ ಏನಿರುತ್ತೆ, ಹ್ಯುಮಿಡಿಟಿ ಎನರ್ಜಿ. ಸೊ ಈ ಎನರ್ಜಿಗಳ ಬಗ್ಗೆನೇ ನೀವು ಮಾತಾಡ್ತಾ ಹೋಗ್ಬೇಕು. ಸೊ ಒಂದು ಎನರ್ಜಿ ಅಂತ ತಗೊಂಡಾಗ 5 ಎಲಿಮೆಂಟ್ಸ್ ಇನ್ವಾಲ್ವ್ ಆಗೋ ಥರ ಎನರ್ಜಿ ಬಗ್ಗೆನೇ ನಾವು ಮಾತಾಡಬೇಕು. ಸೊ ಕಿಡ್ನಿಯಲ್ಲಿ ನಾವು ಬರೀ ಇಷ್ಟೊತ್ತು ಫಿಸಿಕಲ್ ಆಗಿ ಮಾತಾಡೋದು ಅಲ್ವಾ, ಈವನ್ ಕಿವಿ ಪ್ರಾಬ್ಲಮ್ ಆದ್ರೂ ಕಿಡ್ನಿ ಎಸೆನ್ಸ್ ಕಡಿಮೆ ಆಗಿರುತ್ತೆ ಜನರಲಿ. ಬಟ್ ಮಾಡರ್ನ್ ಸೈನ್ಸ್ ಏನು ಹೇಳುತ್ತೆ, ಅದಕ್ಕೆ ಸಂಬಂಧ ಇಲ್ಲ ಅಂತ ಹೇಳುತ್ತೆ. ಟ್ರೆಡಿಷನಲ್ ಎನರ್ಜಿ ಏನು ಹೇಳುತ್ತೆ, 100% ರಿಲೇಟೆಡ್ ಇರುತ್ತೆ. ನಿಮ್ಮ ಕಿಡ್ನಿ ಫಂಕ್ಷನ್, ನಿಮ್ಮ ಕಿಡ್ನಿ ಎಸೆನ್ಸ್ ಫಂಕ್ಷನ್ನು ಕಾಮನ್ ಭಾಷೆ ಅಂತ ತಿಳ್ಕೊಳ್ಳಿ. ಎಲ್ಲೆಲ್ಲಿ ನಾನು ಫಂಕ್ಷನ್ ಅಂತೀನಿ ಅಲ್ಲೆಲ್ಲ ಎಸೆನ್ಸೆ ಅಂತ ನೀವು ತಿಳ್ಕೊಬೇಕು. ಪ್ರೀನೇತಲ್ ಎನರ್ಜಿ ಕಡಿಮೆ ಆದಾಗ ಯು ಆರ್ ಫಾಲ್ ಇನ್ ಟು ಬಿಗ್ ಸಿಕ್.
ನಿಮ್ಮದೇ ಬ್ಯಾಲೆನ್ಸ್ ಕಡಿಮೆ ಆದಾಗ ಈ ರೀತಿ ಏರ್ ಫಾಲಿಂಗು, ಕಿವಿ ಕೇಳಿಸದೇ ಇರೋದು, ಟಯರ್ಡ್ನೆಸ್ಸು, ನಿಮ್ಮ ಬೋನ್ ವೀಕ್ ಆಗುವಂಥವು, ಇದೆಲ್ಲನೂ ಯಾವುದು ಅಂದರೆ ನಿಮ್ಮ ಬ್ಯಾಲೆನ್ಸ್ ಕಡಿಮೆ ಆದಾಗ ಫಿಸಿಕಲ್ ಲೆವೆಲಲ್ಲಿ. ಎಮೋಷನ್ ಲೆವೆಲಿಗೆ ತೊಗೊಂಡಾಗ ಏನಾಗುತ್ತೆ? ಅನ್ಮ್ಯೂಟ್ ಮಾಡ್ಕೊಳ್ಳಿ. ಕಿಡ್ನಿಯಲ್ಲಿ ಎನರ್ಜಿ ಕಡಿಮೆ ಆದಾಗ ಭಯ ಆಗುತ್ತೆ. ವೆರಿ ಗುಡ್. ನೆಕ್ಸ್ಟ್ ಡಿಪ್ರೆಷನ್, ಆಂಗ್ಸೈಟಿ ಟೆನ್ಷನ್ ಆಗತ್ತೆ, ಭಯ ಆಗತ್ತೆ, ಆಂಗ್ಸೈಟಿ ಆಗತ್ತೆ, ರೈಟ್, ವೆರಿ ಗುಡ್. ಬೋನ್ ನಿಶಕ್ತಿ ನೋವಾಗತ್ತೆ, ಆಗ್ತದೆ ಸರ್. ಸರಿ, ನಿಶಕ್ತಿ ಆಗುತ್ತೆ. ವೆರಿ ಸುಸ್ತಾಗತ್ತೆ, ಗುಡ್. ನಿಶಕ್ತಿ ಆಗೋದು ದೇಹಕ್ಕೆ, ಕೆಲಸ ಆಗತ್ತೆ. ಮಾನಸಿಕವಾಗಿ ನಾವು ಏನೇನೆಲ್ಲ ಅನುಭವಿಸ್ತಾ ಇದ್ದೀವಿ, ಕರೆಕ್ಟ್ ಅಲ್ವಾ? ಭಯ, ಫಿಯರ್, ಆಂಗ್ಸೈಟಿ, ಟೆನ್ಷನ್. ಯಾರು ನಿಮ್ಮ ಪೇಷಂಟು ನಿಮ್ಮ ಬಳಿ ಬಂದಿರೋ ಒಬ್ಬ ಪೇಷಂಟು, ಸರ್ ಈ ಜೀವನನೇ ನನಗೆ ಬೇಡ, ಬೇಸರ ಆಗ್ಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ ಅಂದರೆ, ನೀವು ಫಸ್ಟ್ ಅವರನ್ನು ನೋಡಬೇಕಾಗಿರುವಂಥದ್ದು ಕಿಡ್ನಿಯಲ್ಲಿರ್ತಕ್ಕಂತಹ ಎಸ್ಸೆನ್ಸ್ ಸಂಪೂರ್ಣವಾಗಿ ಖಾಲಿ ಮಾಡಿಬಿಟ್ಟಿದ್ದಾರೆ ಅವರು. ಅರ್ಥ ಮಾಡ್ಕೊಳ್ಳಿ. ಯಾರಾದರೂ ಡಿಪ್ರೆಷನ್ಗೆ ಹೋಗಿದ್ದಾರೆ ಅಂದರೆ ಅವರ ಪ್ರೆಸೆಂಟ್ ಎಸೆನ್ಸ್ ಝೀರೋಲ್ಲಿ ಇಟ್ಕೊಂಡಿದ್ದಾರೆ, ಡೌಟೇ ಇಲ್ಲ. ಆಂಗ್ಸೈಟಿ ಇದೆ ಅಂದರೆ ಅವರಲ್ಲಿ ಎಸೆನ್ಸ್ನ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಅವ್ರ ಸುತ್ತಲೂ ಇರ್ತಕ್ಕಂತಹ ಸರ್ಕಮ್ಟೆನ್ಸ್ ಅವ್ರಿಗೆ ಬಿಸಿನ ಜಾಸ್ತಿ ಮಾಡಿರುತ್ತೆ, ಯಾಂಗ್ನ ರೈಸ್ ಮಾಡಿರುತ್ತೆ. ಅವ್ರ ಕೆಲಸ ಇರ್ಬೋದು, ಅಥವಾ ಅವರ ಬೇರೆ ರೀತಿಯಂತಹ ಒತ್ತಡಗಳಿರ್ಬೋದು, ಅಥವಾ ಅವರ ಫಿಸಿಕಲ್ ಎನರ್ಜಿಯಲ್ಲಿ ವ್ಯತ್ಯಾಸ ಆಗಿರ್ಬೋದು, ಬೇರೆ ಬೇರೆ ಆರ್ಗನ್ಗಳ ಒತ್ತಡ ಜಾಸ್ತಿ ಆಗಿರ್ಬೋದು. ಸೊ ಅವರಲ್ಲಿ ಯಾಂಗ್ ರೈಸ್ ಆದಾಗ ಅವ್ರಿಗೆ ಸ್ಟ್ರೆಸ್ ಲೆವೆಲನ್ನು ಸಹ ತರೋದಕ್ಕೆ ಇದು ಒಂದು ಕಾರಣ ಆಗುತ್ತೆ. ಬಟ್ ಯಾವುದೇ ಪೇಷಂಟು ಡಿಪ್ರೆಷನ್ಗೆ ಹೋಗಿದ್ದಾನೆ, ಇದು ಸಾಕು, ನನಗೆ ಜೀವನ ಸಾಕು ಅಂತ ಇದ್ದಾನೆ ಅಂದರೆ ಅವರ ಎಸೆನ್ಸ್ ಝೀರೋಗೆ ಮಾಡ್ಕೊಂಡು ನಿಮ್ಮ ಮುಂದೆ ಕೂತಿರ್ತಾರೆ. ಈ ಕಲರ್ ಹಾಕ್ಬಿಡಿ ಸರಿ ಹೋಗ್ಬಿಡ್ತೀರಾ, ಈ ಪಾಯಿಂಟ್ ಪ್ರೆಸ್ ಮಾಡ್ಬಿಡಿ ಸರಿ ಹೋಗ್ಬಿಡ್ತೀರಾ? ಇಲ್ಲ, ಚಾನ್ಸ್ ಇಲ್ಲ, ಆ ಥರ ಎಲ್ಲ ಆಗೋದಿಲ್ಲ. ಅದನ್ನ ರೆಗ್ಯುಲರ್ ಫಾಲೋಅಪ್ಸ್ ಅಲ್ಲಿ ಮಾಡೋ ಅಂತ ಕಮಿಟ್ಮೆಂಟ್ ಇಟ್ಕೊಂಡ್ರೆ ನೀವು ಕಂಪ್ಲೇಂಟ್ ಇಲ್ದಿರೋ ಹಾಗೆ ಕ್ಯೂರ್ ಮಾಡ್ಕೊಡೋಕೆ ಸಾಧ್ಯ ಆಗುತ್ತೆ. ನೀವು ಯಾವುದೇ ರೀತಿಯಾದಂತಹ ಕಮಿಟ್ಮೆಂಟ್ ಇಟ್ಕೊಳ್ಳಿಲ್ಲ ಪೇಷಂಟ್ ಜೊತೆ ಅಂದರೆ, ನೀವು ಟೆಂಪ್ರವರಿ ಉಕ್ತಾ ಇರೋ ಹಾಲ್ ಮೇಲೆ ನೀರು ಹಾಕ್ಬಿಟ್ಟು ಉಕ್ಕನ್ನ ಕಡಿಮೆ ಮಾಡ್ದಂಗೆ ಮಾಡ್ಬೋದು. 2 ದಿವಸ ನಿಮ್ಮಲ್ಲಿ, 2 ದಿವಸ ಇನ್ನೊಬ್ರ ಹತ್ರ, 2 ದಿವಸ ಇನ್ನೊಬ್ರ ಹತ್ರ, ಲಾಸ್ಟಲ್ಲಿ ಎಲ್ಲಿ ಹೋಗ್ತಾರೆ ಅಂದರೆ ಡಯಾಲಿಸಿಸ್ಗೆ ಹೋಗಿರ್ತಾರೆ. ನೀವು ಕರೆಕ್ಟಾಗಿ ಗೈಡ್ ಮಾಡಿ ಅವ್ರ ಎಸೆನ್ಸ್ನ, ಯಾವ ರೀತಿಯಾಗಿ ನಾವು ಎಸೆನ್ಸ್ನ ಕ್ರಿಯೇಟ್ ಮಾಡಬೇಕು, ಯಾವ ರೀತಿಯಾಗಿ ನಾವು ಎಸೆನ್ಸ್ನ ಸರಿ ಮಾಡ್ಕೋಬೇಕು ಅನ್ನೋದನ್ನ ಕ್ರಿಯೇಟ್ ಮಾಡ್ಕೊಂಡು ಅವ್ರ ಹತ್ರ ಮಾತಾಡಿ ಡಿಸ್ಕಸ್ ಮಾಡಿ ಟ್ರೀಟ್ಮೆಂಟ್ನ ಕೊಡಿ. ಸ್ವಲ್ಪ ಆಗಿದ್ರೆ, ಟೆಂಪ್ರವರಿ ಆಗಿದ್ದು, ಎಲ್ಲ ಚೆನ್ನಾಗಿದೆ, ಎಲ್ಲ ಫಂಕ್ಷನು ಚೆನ್ನಾಗಿದೆ, ಜಸ್ಟ್ ಬೈ ಫೋರ್ಸ್ಫುಲಿ, ಬೈ ಪ್ರೆಷರ್ಫುಲಿ ಅವರು ಡಿಪ್ರೆಷನ್ಗೆ ಹೋಗಿದ್ದಾರೆ ಅಂದಾಗ ನೀವು ನಿಮ್ಮ ಮಾತುಗಳಲ್ಲಿ ಅವರನ್ನು ರೆಡಿ ಮಾಡುವಂಥದ್ದು, ಅವರನ್ನು ಕೋಲ್ಡ್ನೆಸ್ಗೆ ಕರ್ಕೊಂಡು ಹೋಗುವಂಥದ್ದು. ಕೋಲ್ಡ್ನೆಸ್ಗೆ ಹೆಂಗೆ ಕರ್ಕೊಂಡು ಹೋಗ್ಬೇಕು? ನಮ್ಮ ಕೋಲ್ಡ್ನೆಸ್ ಎಲಿಮೆಂಟ್ ಕೋಲ್ಡ್ನೆಸ್ಸಲ್ಲೇ ಇಡಬೇಕು ಅಂದರೆ ಮೆಂಟಲಿ ನಾವು ಯಾಕೆ ಪ್ರಿಪೇರ್ ಮಾಡ್ತೀವಿ ಅವರನ್ನ? ರೆಸ್ಟ್. ವೆರಿ ಗುಡ್. ರೆಸ್ಟ್ ಒಂದು. ನೆಕ್ಸ್ಟ್ ಬರೀ ರೆಸ್ಟೇ ಸಾಲಲ್ಲ. ಸ್ಲೀಪಿಂಗ್ ನೀಟಾಗಿ ಮೆಡಿಟೇಷನ್, ಸರಿ, ಮೆಡಿಟೇಷನ್, ವೆರಿ ಗುಡ್. ಜೀರೋ ಸ್ಟೇಟ್ ಕರ್ಕೊಂಡು ಹೋಗ್ಬೇಕು. ಜೀರೋ ಸ್ಟೇಟ್ಗೆ ಝೀರೋ ಸ್ಟೇಟ್ ಭರವಸೆ ಕೊಡ್ಬೇಕು ಸರ್ ಅವ್ರಿಗೆ. ಅವ್ರಿಗೆ ಆತ್ಮವಿಶ್ವಾಸ ತುಂಬಬೇಕು ಸರ್. ತುಂಬಾ ಇಂಪಾರ್ಟೆಂಟು. ಭರವಸೆ ಕೊಟ್ಟು ನೀವು ಕಾಯಿಲೆ ವಾಸಿ ಆದ ಅಂತ ಹೇಳಿದ್ರೆ ಸರ್ ಹೋಗ್ತದೆ ಸರ್. ವೆರಿ ಗುಡ್. ಅವ್ರಿಗೆ ಹೇಳ್ಬೇಕು ಸರ್, ನಿನ್ನಲ್ಲಿ ಏನು ಕಾಯಿಲೆ ಇಲ್ಲಪ್ಪ, ನೀನು ಖುಷಿಯಾಗಿರೋ, ಜೀವನದಲ್ಲಿ ಎಲ್ಲ ಯಾರು ನೋಡಿದ್ರು ಖುಷಿಯಾಗಿ ಮಾತಾಡ್ಸ್ತಾ ಇರೋ, ನಿನ್ನಲ್ಲಿ ಇದರಿಂದ ನಿನ್ನಲ್ಲಿ ಕಾಯಿಲೆ ಯಾವ್ದು ಇಲ್ಲ ಅಂತ ಅವ್ರ ಮೈಂಡಿನ ಕಿತ್ತಾಕಿ ಆಮೇಲೆ ನಿಧಾನವಾಗಿ ಅವ್ರು ನಾಳೆಯಿಂದ ಪೇಷಂಟ್ ನಿಮ್ಮ ಹತ್ರ ಬರಲ್ಲ. ನನ್ಗೆ ಯಾವ್ದು ಕಾಯಿಲೆ ಅಂದ್ಮೇಲೆ ನೀನ್ ಯಾಕಪ್ಪ ಬೇಕು ನನಗೆ ಅಂತ ನಾಳೆಯಿಂದ ಬರಲ್ಲ. ಅವರು ಇರೋದನ್ನ ಹೇಳ್ಬೇಕು, ಅರ್ಥ ಆಗೋ ರೀತಿಯಲ್ಲಿ ಹೇಳ್ಬೇಕು. ಭರವಸೆ ಅಂದ್ರೆ ಸುಳ್ಳು ಹೇಳೋದಲ್ಲ, ಇರೋ ಕಾಯಿಲೆ ಬಗ್ಗೆ ಹೇಳ್ಬೇಕು ಅವ್ರಿಗೆ. ಅವ್ರು ನಂಬಲಿ ನಂಬ್ದಿರ ಇರಲಿ, ಹಂಗಂತ ಭಯ ಪಡಿಸ್ಬಾರ್ದು. ಎಜುಕೇಟ್ ಮಾಡಬೇಕು. ಪರ್ಸನನ್ನು ನೀವು ಎಜುಕೇಟ್ ಮಾಡಿ ಅವ್ರಿಗೆ ಫಿಸಿಕಲಿ ಮತ್ತು ಮೆಂಟಲಿ. ಫಿಸಿಕಲಿ ಏನು ಕೊಡಬೇಕು? ಗುಡ್ ಫುಡ್ ಆ್ಯಂಡ್ ಗುಡ್ ಎನರ್ಜಿ. ನೀವು ಯಾವ ಟ್ರೀಟ್ಮೆಂಟ್ ಆದರೂ ಕೊಡಿ, ಗುಡ್ ಎನರ್ಜಿ. ಮೆಂಟಲಿ ಏನು ಮಾಡಬೇಕು?
ಸ್ಟ್ರಾಂಗ್ ಮಾಡಬೇಕು. ನಿನ್ಗೆ ಈ ಥರ ಇದೆ, ಇದನ್ನು ಈ ರೀತಿಯಾಗಿ ಮಾಡ್ಕೋಬೇಕು. ಇದರಿಂದ ನಿಂಗೇನು ತೊಂದರೆ ಆಗೋದಿಲ್ಲ ಫ್ಯೂಚರಲ್ಲಿ. ನೀನು ಈ ರೀತಿ ಮಾಡಿದ್ರೆ ಕಮಿಟ್ಮೆಂಟ್, ನೀನು ಹೀಗೆ ಇರಬೇಕು, ಹೀಗೆ ಬರಬೇಕು, ಇಷ್ಟು ಸಿಟ್ಟಿಂಗ್ ಆಗಬೇಕು, ಇದು ಇಷ್ಟು ದಿವಸದಲ್ಲಿ ನಿನಗೆ ವಾಸಿ ಆಗುತ್ತೆ. ಈ ಕಮಿಟ್ಮೆಂಟ್ ಬ್ಯೂಟಿಫುಲ್ ಆಗಿರಬೇಕು. ದಿಸ್ ಇಸ್ ಕಾಲ್ಡ್ ಮೆಂಟಲ್ ಎನರ್ಜಿ. ಭರವಸೆ ಕೊಡ್ತೀವಿ, ಧೈರ್ಯ ತಂತೀವಿ ಅಂತೀವಲ್ವಾ, ದಟ್ ಈಸ್ ಕಾಲ್ಡ್ ಕಮಿಟ್ಮೆಂಟ್. ಕಂಪ್ಲೇಂಟ್ ಯಾವುದು ಗೊತ್ತಾ? 2 ಸರಿ ನಿಮ್ಮ ಹತ್ರ, 2 ಸರಿ ಇನ್ನೊಬ್ರ ಹತ್ರ, 4 ಸರಿ ಹೊರಗಡೆ, 5, 6ನೇ ಸರಿ, 7, 8ನೇ ಸರಿ ಅವರೆಲ್ಲಿರ್ತಾರೆ? ಡಯಾಲಿಸಿಸಲ್ಲಿ ಇರ್ತಾರೆ. ಸೊ ಆ ರೀತಿ ಆಗದೇ ಇರೋ ಹಾಗೆ ನಾವು ಅವ್ರನ್ನ ನೋಡ್ಕೊಳ್ಳುವಂಥದ್ದು. ದಟ್ ಈಸ್ ಕಾಲ್ಡ್ ಫಿಯರ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಕರೆಕ್ಟ್ ಅಲ್ವಾ? ಸೊ ಫಿಯರ್ ಮ್ಯಾನೇಜ್ಮೆಂಟ್ ಮಾಡಿದಾಗ ಅದ್ಭುತವಾಗಿ ನಾವು ಅರ್ಥ ಮಾಡ್ಕೋಬೋದು. ಪೇಷಂಟ್ನ ಪ್ರಾಬ್ಲಮ್ ಸಾಲ್ವ್ ಆಗೋದು ಯಾವ ರೀತಿ ಸಾಲ್ವ್ ಆಗುತ್ತೆ ಅನ್ನೋದನ್ನು ಸಹ ನಾವು ನೋಡ್ಕೋಬೇಕು. ಸೊ ವಾಟರ್ ಎಲಿಮೆಂಟ್ ಇಲ್ಲಿಗೆ ಮುಗಿಸೋಣ. ಇವತ್ತಿನ ಸೆಷನನ್ನು ಎಂಡ್ ಮಾಡೋ ಸಮಯ ಬಂದಿದೆ. ವಾಟರ್ ಎಲಿಮೆಂಟಲ್ಲಿ ಇನ್ ಆರ್ಗನ್ ಅಂತ ನಾವೇನು ಹೇಳ್ತೀವಿ, ಆ ಇನ್ ಆರ್ಗನ್ ಬಗ್ಗೆ ಮಾತಾಡಿದ್ದೀವಿ. ಇನ್ನೊಂದು ಸೆಷನಲ್ಲಿ ನಾವು ಯಾಂಗ್ ಆರ್ಗನ್ ಆಗಿರ್ತಕ್ಕಂತಹ ಯೂರಿನರಿ ಬ್ಲಾಡರ್ ಅದು ಮತ್ತು ಯೂರಿನರಿ ಬ್ಲಾಡರ್ ಮೆರಿಡಿಯನ್ ಬಗ್ಗೆ ನಾವು ವಿಷಯ ತಿಳ್ಕೊಳ್ಳೋಣ. ಇನ್ನು 2 ನಿಮಿಷ ಇದೆ. ಈ 2 ನಿಮಿಷದಲ್ಲಿ ಇವತ್ತಿಂದ ಏನಾರ ಡೌಟ್ ಇದ್ರೆ ಕ್ಲಾರಿಫೈ ಮಾಡೋಣ. ಪಲ್ಸ್ ಲೋ ಇದ್ರೆ ಇನ್ನು ಜಾಸ್ತಿ ಇದು ಎಸೆನ್ಸ್ ಜಾಸ್ತಿ ಮಾಡ್ಬೇಕು ಅಂತ. ಪಲ್ಸ್ ಲೋ ಅಂದ್ರೆ ಎಷ್ಟಿರುತ್ತೆ ಪಲ್ಸ್? ಈಗ ನಾವು ಒನ್ನು ಈ ತರ ಇದ್ರೆ ಕಿಡ್ನಿ ಪಲ್ಸ್ ಒಂದಿತ್ತು ಅಂದ್ರೆ ಅಲ್ಲಿ ನಾವು ಮೂಮೆಂಟಮ್ ಜಾಸ್ತಿ ಮಾಡಬೇಕು. ಫಸ್ಟ್ ನಾವು ಮೂಮೆಂಟಮ್ ಕ್ರಿಯೇಟ್ ಮಾಡಿದಾಗ ಪಲ್ಸ್ ಸಹ ಜಾಸ್ತಿ ಆಗುತ್ತೆ. ಪೇಷಂಟ್ ಕಂಡೀಷನ್ ನೋಡಬೇಕು, ಟಂಗ್ ನೋಡಬೇಕು. ಒಂದಿತ್ತು ಪಲ್ಸು ಅಂದರೆ ನೀವು ವರಿ ಮಾಡೋ ಅವಶ್ಯಕತೆ ಇಲ್ಲ. ಇನ್ ಬಗ್ಗೆ ಅಷ್ಟೊಂದು ಕಾಳಜಿ ವಹಿಸೋದು ಬೇಡ. ನೀವು ಝೀರೋ ಅಲ್ಲಿ ನಿಮ್ಮ ಪಲ್ಸ್ ಸಿಕ್ಕಲೇ ಇಲ್ಲ ಅಂದಾಗ ಇನ್ ಬಗ್ಗೆ ಕಾಳಜಿ ವಹಿಸಬೇಕು. ಒಂದಿತ್ತು ಅಂದರೆ ಓಕೆ. ಸೊ ನೀವು ಮೂಮೆಂಟಮ್ನ ಕ್ರಿಯೇಟ್ ಮಾಡಬೇಕು. ಒಂದು ಫಿಸಿಕಲಿ ಮೂಮೆಂಟಮ್ ಕ್ರಿಯೇಟ್ ಮಾಡಬೇಕು, ಇನ್ನೊಂದು ಪಾಯಿಂಟ್ ಮುಖಾಂತರವಾಗಿ ಮೂಮೆಂಟನ್ನು ಕ್ರಿಯೇಟ್ ಮಾಡಬೇಕು. ಅಷ್ಟು ಮಾಡಿದ್ರೆ ಸಾಕು, ನಿಮ್ಗೊಂದು 50% ರಿಸಲ್ಟ್ ಬರುತ್ತೆ. ಎಸೆನ್ಸ್ ಇನ್ಕ್ರೀಸ್ ಮಾಡೋದ್ರ ಬಗ್ಗೆನೇ ಹೇಳಿ ಸರ್. ನಾಳೆ ಕ್ಲಾಸಲ್ಲಿ ಎಸೆನ್ಸ್ ಇನ್ಕ್ರೀಸ್ ಮಾಡೋದ್ರ ಬಗ್ಗೆ ಹೇಳೋಣ. ಇನ್ನು 1 ನಿಮಿಷ ಇದೆ. ಸೊ ಇವತ್ತು ನಾವು ಈ ಸೆಷನನ್ನು ಕ್ಲೋಸ್ ಮಾಡೋಣ. ಸೆಷನ್ ಎಂಡ್ ಮಾಡೋಣ ಸರ್. ಎಲ್ರಿಗೂ ಧನ್ಯವಾದಗಳು. ಹೋಗ್ಬಿಟ್ಟು ಬನ್ನಿ. ಶುಭವಾಗಲಿ. ಶುಭರಾತ್ರಿ. ನಾಳೆ ಮುಂದಿನ ಸೆಷನನ್ನು ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ವೆಲ್ಕಮ್. ಥ್ಯಾಂಕ್ ಯು ಪ್ರಮೋದ್ ಸರ್. ಹಳೆ ವಿಡಿಯೋ ಕಳಿಸಿ ಸರ್. ರಾಜಶೇಖರ್ ಸರ್ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಹ್ಯಾಪಿ ಈವ್ನಿಂಗ್. ಇವತ್ತು ಜಾಯಿನ್ ಆಗ್ಬಿಟ್ಟಿದ್ದೀರಾ ನೀವು? ಅಕ್ಷರ ಮುದ್ರಣ. ಹೌದು ಸರ್, ಚಿಕ್ಕನಕಲಿಗೆ ಹೋಗಿ ಬಂದಿದ್ದೀನಿ ಸರ್. ವೆರಿ ಗುಡ್. ಪ್ರಮೋದ್ ಫೋನ್ ಮಾಡಿದ್ರು. ಓಕೆ ಓಕೆ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.